ಓಂ ಶಾಂತಿ. ಬಾಬ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿಗಳು, ಕಣ್ಮಣಿಗಳು, ಬಾಬ್ಸ್ಮಾನ್ ಆಗುವಂತಹ ಗುರಿ ಉದ್ದೇಶವನ್ನ ಇಟ್ಕೊಂಡಿರುವಂಥವರು, ಸದಾಕಾಲ ಬಾಬಾರವರ ಶ್ರೀಮತದ ಅನುಸಾರ ಈಶ್ವರೀಯ ಜೀವನವನ್ನ ನಡೆಸ್ತಾ ಇರುವಂತಹ ಬಾಬ್ದಾದಾರವರ ಮುದ್ದಾದ ಮಕ್ಕಳಿಗೆ ಬಾಬ್ದಾದಾರವರ ವಿಶೇಷ ತರಗತಿಗೆ ಹಾರ್ದಿಕವಾದಂತಹ ಸುಸ್ವಾಗತ. ಆತ್ಮೀಯರೇ, ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ನಾವು ಬೇರೆ ಆತ್ಮರನ್ನ ನೋಡ್ತಾ ಇದ್ದೀವಿ. ಜೀವನವನ್ನ ನಡೆಸಲಿಕ್ಕೆ ಎಷ್ಟೊಂದು ಪರಿಶ್ರಮ ಪಡ್ತಾ ಇದ್ದಾರೆ, ಎಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕಾರಣ ಜೀವನ ನಡೆಸುವಂತ ಕಲೆ, ಯಥಾರ್ಥ ವಿಧಿವಿಧಾನದ ಜ್ಞಾನದ ಅನುಭವ ಕಡಿಮೆ ಇರುವಂತ ಕಾರಣದಿಂದ ಪರಿಶ್ರಮ ಆಗ್ತಾ ಇದೆ. ನಾವು ಬಾಬಾವರ ಮಕ್ಕಳಲ್ಲೂ ಕೂಡ ಜ್ಞಾನವನ್ನ ಸಮಯದ ಅನುಸಾರದಲ್ಲಿ ನಾವು ನಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ತಂದಿಲ್ಲ ಅಂತಂದ್ರೆ ನಮಗೂ ಕೂಡ ವರ್ತಮಾನ ಸಮಯದ ಜೀವನ ತುಂಬಾ ಪರಿಶ್ರಮ ಅಂತ ಅನ್ಸತ್ತೆ. ಭಗವಂತ ತನ್ನ ಮಕ್ಕಳು ಯಾವಾಗಲೂ ಕೂಡ ಕಷ್ಟ ಪಡೋದನ್ನ ಇಷ್ಟ ಪಡೋದಿಲ್ಲ. ಅದಕ್ಕೆ ಯಾವಾಗ ಮಕ್ಕಳ ಮನಸ್ಸಿನಲ್ಲಿ, ಜೀವನದಲ್ಲಿ, ದಿನನಿತ್ಯದ ಕರ್ಮದಲ್ಲಿ ಕಷ್ಟ ಅಂತ ಅನಿಸ್ತೋ ಮನಸ್ಸಿನ ಮಾಲೀಕನಾದಂಥ ಭಗವಂತ ಮಕ್ಕಳಿಗೆ ಸಹಾಯ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಈ ಸಮಯದಲ್ಲಿ ಭಗವಂತ ಈ ಮುರಳಿಯ ಮುಖಾಂತರ ನಮ್ಗೆ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಈ ಮುರಳಿಯ ದಿನಾಂಕ 16 ಡಿಸೆಂಬರ್ 2000 15 ದಿವಸ ಆದ್ಮೇಲೆ 31 ಡಿಸೆಂಬರ್ 2000 ಬರುವಂತ ಒಂದು ಸಮಯ. ಮಕ್ಕಳ ಮನಸ್ಸಿನಲ್ಲಿ ವಿನಾಶ ಆಗ್ಬಿಡ್ತದೇನೋ ಅಂತ ಯೋಚನೆ. 1999 ವಿನಾಶ ಆಗ್ಬಿಡತ್ತೆ ಅಂತಂದ್ರು ಆಗಿಲ್ಲ. 2000 ಇಸ್ವಿಯಲ್ಲಿ ವಿನಾಶ ಆಗತ್ತೆ ಅಂತ ಹೇಳಿದ್ರು. ಅವಾಗ ಒಂದು ರೂಮರ್ಸ್ ಬಂದಿತ್ತು. ಏನು ಅಂತಂದ್ರೆ 2000 ಇಸ್ವಿ ಆದ ಮೇಲೆ ಈ ಕಂಪ್ಯೂಟರ್ಗಳು, ಇಂಟರ್ನೆಟ್ಗಳೆಲ್ಲ ಸ್ಟಾಪ್ ಆಗ್ಬಿಡ್ತದೆ ಅಂತ. 2023 ನಾವು 24ರಲ್ಲಿ ಇದ್ದೀವಿ ಇವಾಗ. ಆದ್ರೂ ಕೂಡ ಇಲ್ಲೂ ಏನೂ ಆಗಿಲ್ಲ. ಅಂದ್ರೆ ಮಧ್ಯೆ ಮಧ್ಯೆ ಸಮಸ್ಯೆಗಳು ಬರ್ತಾ ಇರ್ತಾವೆ. ಆದರೆ ಆ ಒಂದು ಘೋರವಾದಂತ ವಿನಾಶದ ಒಂದು ಛಾಯೆ ಇನ್ನು ಸ್ಥೂಲವಾಗಿ ಕಂಡು ಬರ್ತಾ ಇಲ್ಲ. ಆ ಸಮಯದಲ್ಲಿ ಮಕ್ಕಳ ಮನಸ್ಸಿನಲ್ಲಿರುವಂತಹ ಮನಸ್ಸಿನ ವ್ಯಥೆ, ಗೊಂದಲಗಳನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಭಗವಂತ ಮಾಡ್ತಾ ಇದ್ದಾನೆ. ಮಕ್ಕಳೇ, ಹನಿ ಹನಿಗೂಡಿ ಹಳ್ಳ, ತೆನೆ ತೆನೆಗೂಡಿ ಬಳ್ಳ ಅಂತ ಒಂದು ಕನ್ನಡದಲ್ಲಿ ಗಾದೆ ಇದೆ. ಭಗವಂತನ ಪರಿಚಯ ವಿಶ್ವದಲ್ಲಿ ತೀವ್ರ ರೂಪದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ತುಂಬಾ ಆತ್ಮರ ತನು ಮನ ಧನ ಹೇಳುವಂಥದ್ದು ಯಜ್ಞದಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ಬೇಕು, ನಿಧಾನವಾಗಿ ಆಗ್ಬೇಕಾಗ್ತದೆ. ಅದಕ್ಕಾಗಿ ಸ್ಥಾಪನೆಯ ಕಾರ್ಯ, ಭಗವಂತನ ಪರಿಚಯದ ಕಾರ್ಯ ಹೇಳುವಂಥದ್ದು ನಿಧಾನವಾಗಿ ನಡೀತಾ ಇದೆ. ಬಾಬನ ಮಕ್ಕಳು ಹೇಳ್ತಾರಂತೆ, ಬಾಬಾ ಬೇಗ ಸಾಕ್ಷಾತ್ಕಾರ ಮಾಡಿಸ್ಬಿಡು ಅಂತ. ಬೇಗ ಬೇಗ ಆಗ್ಬಿಟ್ರೆ ಏನಾಗ್ಬಿಡ್ತದೆ? ಭಗವಂತನ ಪರಿಚಯ ಎಲ್ಲರಿಗೂ ಸಿಕ್ಬಿಡ್ತದಲ್ವಾ? ಎಲ್ಲರೂ ಭಗವಂತ ತಮ್ಮ ಜೀವನದಲ್ಲಿ ತಂದ್ಕೊಂಡ್ಬಿಡ್ತಾರೆ ಅಂತ. ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರ ನಾನು ಮಾಡಿಸ್ಲಿಕ್ಕೆ ರೆಡಿ ಇದ್ದೇನೆ, ಆದರೆ ಮಾಡಿಸಲಿಕ್ಕೆ ನಿಮಿತ್ತವಾಗಿರುವಂತ ನನ್ನ ಮಕ್ಕಳು ರೆಡಿ ಇದ್ದಾರಾ ಅಂತ ಪ್ರಶ್ನೆ. ಮಕ್ಕಳು ಹೇಳ್ತಾರೆ, ನಾವು ರೆಡಿ ಇದ್ದೀವಿ. ಹೌದಾ? ಕಂಡೀಷನ್ ಏನು ಗೊತ್ತಾ? ಏನ್ ಕಂಡೀಷನ್ನು? ಸಾಕ್ಷಾತ್ ಆಕಾರ ಅಂದ್ರೆ ಯಾರು ಹೇಗಿದ್ದಾರೋ ಅದೇ ರೀತಿಯ ಆಕಾರದ ಅನುಭವ ಎದುರುಗಡೆ ವ್ಯಕ್ತಿಗೆ ಆಗ್ಬೇಕು. ಗಾಂಧೀಜಿಯ ಫೋಟೋ ಗಾಂಧೀಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿಯ ಮೂರ್ತಿನೂ ಗಾಂಧೀಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಸ್ವತಃ ಆತ್ಮ, ಗಾಂಧೀಜಿಯ ಆತ್ಮ ಶರೀರದ ಮೂಲಕ ನಿಮ್ಮ ಎದುರುಗಡೆ ಕಡೆ ಬಂದು ನಿಂತ್ಕೊಂಡಾಗ್ಲೇನೆ ಗಾಂಧೀಜಿನೇ ಮಾತಾಡ್ಬೇಕು ಆಸ್ ಇಟ್ ಇಸ್, ಅವಾಗ ಗಾಂಧೀಜಿ ಅಂತ ನಾವು ಒಪ್ಕೊಳ್ತೀವಿ. ಗಾಂಧೀಜಿಯ ಪಾತ್ರವನ್ನ ಫಿಲ್ಮ್ನಲ್ಲಿ ಬೇರೆ ಯಾರ್ದು ಪಾತ್ರ ಮಾಡಿದ್ರು ಕೂಡ ಅವ್ರು ಗಾಂಧೀಜಿ ಅಲ್ಲ, ಪಾತ್ರಧಾರಿ ಅಷ್ಟೇ. ಹಾಗೆಯೇ ಭಗವಂತ ಸ್ವಯಂ ತನ್ನ ಪರಿಚಯವನ್ನ ಬೇರೆಯವ್ರಿಗೆ ಕೊಡಬೇಕಾದಂತ ಸಂದರ್ಭದಲ್ಲಿ ಅವನು ಬಿಂದುವಾಗಿ ಬೇರೆಯವ್ರಿಗೆ ಸಾಕ್ಷಾತ್ಕಾರ ಮಾಡಿಸಿದ್ರು ಕೂಡ ಜನ ಒಪ್ಕೊಳ್ಳೋದಿಲ್ಲ. ಇದ್ಯಾವುದೋ ಒಂದು ಬಿಂದು, ಇದೊಂದು ಪ್ರಕಾಶ ಅಂತ ಹೇಳ್ಬಿಡ್ತಾರೆ. ಅದಕ್ಕಾಗಿ ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಸುವಂತ ಆತ್ಮರು ನೀವು, ನಿಮ್ಮ ಮೂಲಕ ಪ್ರತ್ಯಕ್ಷತೆ ಆಗ್ಬೇಕಾಗ್ತದೆ. ಹಾಗೆ ನಾವ್ ಹೇಗಾಗಿರ್ಬೇಕು? ಭಗವಂತ ಹೇಳ್ತಾರೆ, ನಿಮ್ಮ ಮನಸ್ಸಿನ ಮೂಲಕ, ನಿಮ್ಮ ಬುದ್ಧಿಯ ಮೂಲಕ, ನಿಮ್ಮ ಸಂಸ್ಕಾರದ ಮೂಲಕ ಭಗವಂತ ತನ್ನ ಪ್ರತ್ಯಕ್ಷತೆ ಮಾಡಬೇಕು ಅಂತಂದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ವೈಯಕ್ತಿಕ ಯಾವುದೇ ವಿಷಯಗಳು, ಯಾವುದೇ ವಿಕಾರ, ಯಾವುದೇ ಜ್ಞಾನ, ಯಾವುದೇ ಪಾತ್ರ, ಯಾವುದೇ ಇಚ್ಛೆಗಳು, ಆಸೆಗಳು, ಅಭಿಷ್ಟಗಳು, ಸಂಕಲ್ಪಗಳು ಮನಸ್ಸಿನಲ್ಲಿ ಸ್ವಲ್ಪನೂ ಕೂಡ ಇರಕೂಡದು. ಬಾಬ್ದಾದ ಮಾತ್ರ ಅಲ್ಲಿರ್ಬೇಕು. ಅಷ್ಟು ತನಮನವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಮಾಡಿದೀವಾ? ನಮ್ಮಲ್ಲೇನು ವಿಕಾರನೇ ಇಲ್ವಾ? ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಬೇರೆ ನಿಮ್ಗೇನು ಸರ್ಟಿಫಿಕೇಟ್ ಕೊಡಬೇಕಾಗಿದ್ದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ನಾವೇನ್ ಚಿಕ್ಕ ಮಕ್ಕಳಲ್ಲ ಇವಾಗ. ಶಾರೀರಿಕವಾಗಿರ್ಬೋದು, ಈಶ್ವರೀಯ ಜ್ಞಾನದ ಆಧಾರದಲ್ಲಿರ್ಬೋದು. ಎಟ್ಲೀಸ್ಟ್ ನಮ್ಮಲ್ಲಿರುವಂತ ಕಡಿಮೆತನವನ್ನ ಅರಿತುಕೊಳ್ಳುವಂತ ಲೆವೆಲ್ ಅಲ್ಲಿ ನಾವು ಬಂದಿದ್ದೀವಿ. ಇನ್ನೊಂದು ಮಜಾ ಏನು ಗೊತ್ತಾ? ನಮ್ಮ ಕಡಿಮೆತನಕ್ಕಿಂತ ಬೇರೆಯವ್ರ ಕಡಿಮೆತನ ನಮ್ಗೆ ಚೆನ್ನಾಗಿ ಕಾಣ್ತದೆ. ಅವರಲ್ಲಿ ಹಾಗಿದೆ, ಇವರಲ್ಲಿ ಹೀಗಿದೆ ಅಂತ. ನಮ್ಮ ಕಡಿಮೆತನಗಳು ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ನೋಡಿ ಆತ್ಮೀಯರೇ, ಪ್ರಪಂಚವನ್ನ ನೀವು ನೋಡಿದಾಗ ಬೇರೆಯವರ ಕಡಿಮೆತನಗಳು ನಿಮ್ಗೆ ಕಾಣ್ತವೆ, ಹೌದಾ? ಅದೇನೇ ಕನ್ನಡಿ ಎದುರುಗಡೆ ನಿಂತ್ಕೊಂಡಾಗ, ನಿಮ್ಮ ಶರೀರನೇ ನಿಮ್ಮ ಎದುರುಗಡೆಗೆ ಕಂಡಾಗ, ಆವಾಗ ನಿಮ್ಮಲ್ಲಿರುವಂತ ವಿಶೇಷತೆ, ಕಡಿಮೆತನಗಳು ನಿಮ್ಗೆ ಸ್ಪಷ್ಟವಾಗಿ. ಅದಕ್ಕಾಗಿ ಮುರಳಿಯ ಎದುರುಗಡೆಗೆ ನೀವು ಕುಳಿತುಕೊಳ್ಳಿ. ಮುರಳಿಯಲ್ಲಿ ಹೇಳುವಂತ ಒಂದೊಂದು ಶಬ್ದವನ್ನ ನಿಮಗೆ ಹೋಲಿಕೆ ಮಾಡಿ ನೋಡಿ. ಆವಾಗ ಗೊತ್ತಾಗತ್ತೆ ನಮ್ಮಲ್ಲಿ ಇಷ್ಟು ವಿಶೇಷತೆ ಇದೆ, ನಮ್ಮಲ್ಲಿ ಇಷ್ಟು ಸ್ವಚ್ಛತೆ ಇದೆ, ನಮ್ಮಲ್ಲಿ ಇಷ್ಟು ಕೊಳಕಿದೆ, ಇಷ್ಟು ಬಲಹೀನತೆ ಇದೆ, ಕಡಿಮೆತನ ಇದೆ, ವಿಕಾರ ಇದೆ, ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆವಾಗ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳುವಂತ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬಹುದು. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಅದಕ್ಕಾಗಿ ಸಾಕ್ಷಾತ್ ಬ್ರಹ್ಮ ಬಾಬಾರವರ ಸಮಾನ ಕರ್ಮಯೋಗಿ ಫರಿಸ್ತಾ ಆಗಿ ಆವಾಗ ಸಾಕ್ಷಾತ್ಕಾರ ಸ್ಟಾರ್ಟ್ ಆಗ್ತದೆ. ಕರ್ಮವನ್ನ ಮಾಡಬೇಕು. ಕರ್ಮ ಮಾಡಬೇಕು ಅಂತಂದ್ರೆ ಕರ್ಮೇಂದ್ರಿಯದ ಜೊತೆಗೆ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನದ ಜೊತೆಗೆ ಇರಬೇಕು. ಆದರೂ ಅದರ ಯಾವುದರ ಜೊತೆಗೂ ನನ್ನ ಸಂಬಂಧ ಇರಕೂಡದು. ಅವರ್ಯಾರು ನನ್ನವರಲ್ಲ, ಅದು ಯಾವುದು ನನ್ನದಲ್ಲ ಹೇಳುವಂತ ಭಾವ, ಅದರಿಂದ ಭಿನ್ನವಾದಂತ ಒಂದು ಮನೋಸ್ಥಿತಿ. ಅದಕ್ಕೆ ಭಗವಂತ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಆದ್ಮೇಲೆ ನನಗೆ ಸಮಯ ಇದ್ದಾಗ ಕೆಲವೊಂದ್ಸಲ ವಿದೇಶದ ವಾರ್ತೆಯನ್ನು ನಾನು ಕೇಳ್ತೇನೆ. mastmaga.com ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ತುಂಬಾ ಸಿಂಪಲ್ ಆಗಿ 10 ನಿಮಿಷದಲ್ಲಿ ಹೇಳಿ ಮುಗಿಸ್ತಾರೆ ಅವರು. ದೇಶದ ಸುದ್ದಿನೂ ಹೇಳ್ತಾರೆ, ವಿದೇಶದ್ದು ಹೇಳ್ತಾರೆ. ಅವಾಗ ವಿದೇಶದ ಸುದ್ದಿ ಕೇಳಬೇಕಾದ್ರೆ ನಾವು ವಿದೇಶದ ಜೊತೆಗೆ ಜಾಯಿನ್ ಆಗ್ತೀವಿ. ಅಂದ್ರೆ ಅವರು ಅಮೆರಿಕಾದಲ್ಲಿ ಏನ್ ನಡೀತಾ ಇದೆ, ರಷ್ಯಾದಲ್ಲಿ ಏನ್ ನಡೀತಾ ಇದೆ, ಯುಕ್ರೇನಲ್ಲಿ ಏನ್ ನಡೀತಾ ಇದೆ, ಪಾಕಿಸ್ತಾನದಲ್ಲಿ ಏನ್ ನಡೀತಾ ಇದೆ. ಅವಾಗ ನಾವೇನ್ ಮಾಡ್ತೀವಿ, ಆತ್ಮ ಆ ವಿದೇಶದ ಜೊತೆಗೆ ಜೋಡಣೆ ಆಗ್ತೀವಿ, ಹೌದಾ? ಸರಿ, ಅಲ್ಲಿಂದ ಭಾರತ ದೇಶದ ಸುದ್ದಿಯನ್ನು ಕೇಳಿದಾಗ ಭಾರತ ದೇಶದ ಜೊತೆಗೆ ಜೋಡಣೆ ಆಗ್ತೀವಿ. ಕರ್ನಾಟಕದ ಸುದ್ದಿ ಕೇಳಿದಾಗ ಕರ್ನಾಟಕದ ಜೊತೆಗೆ ಜೋಡಣೆ ಆಗ್ತೀವಿ, ಹೌದಾ? ಊರಿನಲ್ಲಿ ಬೇರೆ ಯಾವುದೋ ಊರಿಂದ ನಮ್ಮೂರಲ್ಲಿ ಬಂದು ಇಳಿದಾಗ ಆಟೋದವನು ಹೇಳ್ತಾ ಇರ್ತಾನೆ, 3 ದಿನ ತುಂಬಾ ಚೆನ್ನಾಗಿ ಮಳೆ ಬರ್ತಾ ಇತ್ತು ಅಂತ. ಮೊನ್ನೆ ಹೈದರಾಬಾದಿಂದ ಬರ್ಬೇಕಾದ ಹೇಳ್ತಾ ಇದ್ದಾನೆ, ಮಳೆ ಹೇಗೆ ಬರ್ತಾ ಇತ್ತು ಅಂತ. ಆವಾಗ ನಾವೇನ್ ಮಾಡ್ತೀವಿ, 3 ಜೊತೆಗೆ ಜೋಡಣೆ ಆಗ್ತೀವಿ ಆತ್ಮೇಲೆ. ಎಷ್ಟು ಸುಂದರವಾದ ಮಾತು ಅಂತಂದ್ರೆ, ಆಟೋ ಇಳಿದ್ಬಿಟ್ಟು ಮನೆ ಒಳಗಡೆ ಬಂದ್ಬಿಟ್ಟು ನನ್ನ ಮನೆ ಜೊತೆಗೆ ಮಾತು ಜೋಡಣೆ ಆಗ್ತದೆ. ಪ್ರಪಂಚದ ಬಗ್ಗೆ ಯೋಚನೆನೇ ಇರೋದಿಲ್ಲ. ಮನೇಲಿ ಯಾರ್ಯಾರು ಇದ್ದಾರೆ, ಮನೆ ಅಷ್ಟೇ ಕೆಲಸ. ಈಶ್ವರೀಯ ಕಾರ್ಯ ಮಾಡ್ಬೇಕಾದ್ರೆ ಅವ್ರ ಜೊತೆಗೆ ಮಾತ್ರ ಜೋಡಣೆ.
ಅಲ್ವಾ? ಸರಿ. ಮನೆಯಲ್ಲೂ ಒಂದು ರೂಮ್‌ನಲ್ಲಿ ಒಳಗಡೆ ಹೋದೆ ಅಂತ ತಿಳ್ಕೊಳ್ಳಿ ನಾನು. ಅವು ರೂಮಿನ ಜೊತೆಗೆ ಮಾತ್ರ ಜೋಡಣೆ. ಆ ರೂಮಿನಲ್ಲಿ ಒಂದು ಕೆಲಸಕ್ಕೆ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ಊಟ ಮಾಡ್ತೀನಿ. ಊಟದ ಜೊತೆಗೆ ಮಾತ್ರ ಜೋಡಣೆ. ಬೇರೆ ಯಾವುದ್ರ ಜೊತೆಗೂ ನನ್ನ ಮನಸ್ಸು ಬುದ್ಧಿಯನ್ನು ನಾನು ಜೋಡಿಸೋದಿಲ್ಲ. ಅಂದ್ರೆ ಅಷ್ಟು ಫಾಡಿಸ್ತ. ಅದರಿಂದ ನಾನು ಮನಬುದ್ಧಿಯನ್ನ ಆ ಸಮಯದಲ್ಲಿ ಆ ಒಂದು ನನ್ನತನ ಹೇಳುವಂತ ಮಾಲೀಕತ್ವದಿಂದ ನಾನು ಭಿನ್ನವಾಗಿರ್ತೇನೆ. ಹಾಗೆ ಭಗವಂತ ಹೇಳ್ತಾರೆ, ಮಗು ನೀನು ಆತ್ಮ, ಅಪನೇಕು ಆತ್ಮ ಸಚ್ಚು. ನೀನು ಆತ್ಮ ಅಷ್ಟೇ. ಈ ಪ್ರಪಂಚದ ಯಾವುದು ವಸ್ತು, ವ್ಯಕ್ತಿ, ವಿಷಯಗಳು ಇದು ಯಾವುದು ಕೂಡ ನಿನ್ನದಲ್ಲ. ಈ ಭಾವ ಪ್ರತಿಯೊಂದು ಕರ್ಮವನ್ನು ಮಾಡ್ತಾ ಆ ಕರ್ಮದ ಯೋಗ, ವಸ್ತುನಿಷ್ಠ ಯೋಗದಲ್ಲಿದ್ರೂ ಕೂಡ ಮಾಲೀಕತ್ವದ ಪ್ರಭಾವ, ಪರಿಣಾಮ ನಿನ್ನ ಮೇಲೆ ಬೀಳಬಾರದು. ನೀನು ಕೇವಲ ಆತ್ಮನಾಗಿ ಪರಮಾತ್ಮನ ಜೊತೆಗೆ ಮಾತ್ರ ಜೋಡಣೆ ಆಗಿರ್ಬೇಕು. ನೀನು ಏನೇ ಕರ್ಮವನ್ನ ಮಾಡ್ತಾ ಇರು. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಕರ್ಮಯೋಗಿ. ನಾನು ರಾಜಯೋಗ ಮಾಡ್ತಾ ಕೂತ್ಕೊಂಡಿದ್ದೇನೆ, ಅಮೃತ ವೇಳೆಯಲ್ಲಿ ಕೂತ್ಕೊಂಡಿದ್ದೇನೆ, ನುಮಾಶಾಮಲ್ ಕೂತ್ಕೊಂಡಿದ್ದೇನೆ. ಅವಾಗ ನನಗೇನು ಕೆಲಸ ಇಲ್ಲ, ಕರ್ಮಾತೀತ ಇದೆ, ಓಕೆ. ಆದರೆ ಅವೆಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ, ಮಗು ಆ ಸಮಯದಲ್ಲಿ ಏನೋ ನಿನ್ನ ಮನಸ್ಸನ್ನು ಎಲ್ಲದಿಂದ ತೆಗೆದಿದೆ ಅಂತ ನೀನ್ ತಿಳ್ಕೊಂಡಿರ್ಬೋದು. ಮನಸ್ಸನ್ನು ಚೆಕ್ ಮಾಡು, ಎಲ್ಲಿರ್ತದೆ? ಯಾರೋ ಹೊಗಳಿದ್ದಾರೆ, ಅದ್ರ ಜೊತೆಗಿರ್ತಾರೆ. ಯಾರೋ ಚೆನ್ನಾಗಿ ನಿಂದನೆ ಮಾಡಿಬಿಟ್ಟಿದ್ದಾರೆ, ಅದ್ರ ಜೊತೆಗಿರ್ತಾರೆ. ಯಾವುದೋ ಒಂದು ಸೇವೆ ಇದೆ, ಅದರ ಕಡೆಗೆ ಇರ್ತದೆ. ಅದು ನಿಜವಾಗ್ಲೂ ಪರಮಾತ್ಮನ ಕಡೆಗೆ ಹೆಚ್ಚಿನ ಸಮಯ ನಮ್ಮ ಮನಸ್ಸು ಇರೋದೇ ಇಲ್ಲ. ಅಥವಾ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಈಶ್ವರನ ಕೈಯಲ್ಲಿ ಸೇವೆಗೆ ನಾವು ಕೊಡೋದಿಲ್ಲ. ನಾವು ರಾಜಯೋಗದಲ್ಲಿ ಕೂತ್ಕೊಂಡಾಗ್ಲೂ ಕೂಡ ನಮ್ಮ ಶರೀರದ ಆ ಒಂದು ಸಂಬಂಧಿಗಳು, ವಸ್ತುಗಳು, ಕಾರ್ಯಗಳು ಅದರಲ್ಲೇ ನಾವಿರ್ತೀವಿ ಆತ್ಮೀಯರೇ. ಅದಕ್ಕಾಗಿ ಕರ್ಮ ಮಾಡುವಂತ ಸಮಯದಲ್ಲೂ ಕೂಡ ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಇದೆಲ್ಲದ್ರಿಂದನೂ ನೀನು ಫಾಡಿಸ್ತಾ ಆಗ್ಬೇಕು. ಕೇವಲ ಪರಮಾತ್ಮ ಅವನ ಕಾರ್ಯಕ್ಕೋಸ್ಕರ ಈ ತನು ಮನವನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಸರಿ, ತನುವನ್ನು ನಾನು ಭಗವಂತನಿಗೆ ಕೊಡ್ತೇನೆ, ಕೊಡ್ತಾ ಇದ್ದೀವಿ. ಜ್ಞಾನವನ್ನು ಹೇಳಬೇಕಂದ್ರೆ ತನು ಬೇಕು, ಭಾವನೆ ಕೊಡಬೇಕಾಗ್ತದೆ. ಸೇವೆ ಹಾಕಿದ್ರೆ ಸ್ಥೂಲ ಸೇವೆ ಮಾಡ್ಬೇಕಂದ್ರೆ ಭಾವನೆ ಕೊಡಬೇಕಾಗ್ತದೆ. ಸರಿ, ತನುವನ್ನ ಕೊಡೋಣ. ಮನಸ್ಸನ್ನು ಕೂಡ ದಿನದ ಸ್ವಲ್ಪ ಸಮಯದಲ್ಲಿ ವಿಶ್ವ ಕಲ್ಯಾಣ ಕೊಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಓಕೆ, ಅದನ್ನು ಕೂಡ ಕೊಡೋಣ. ಧನವನ್ನ ಏನ್ ಮಾಡೋದು? ಬಾಬಾ ಹೇಳ್ತಾರೆ, ಧನವನ್ನ ನೀವು ಈಶ್ವರ ಯಜ್ಞಕ್ಕೆ ಕೊಟ್ಟಾಗ ಭಲೆ ನೀವು ವಿನಾಶ ಆಗೋಕ್ಕಿಂತ 1 ಗಂಟೆ ಮೊದಲು ಧನವನ್ನ ಕೊಟ್ಟಿದ್ದೀರಿ, ವಿನಾಶ ಆಗ್ಬಿಟ್ಟಿದೆ, ಚಿಂತೆ ಮಾಡ್ಬಿಡಿ. ನೀವು ಕೊಟ್ಟಿರುವುದು ಯಾರಿಗೆ? ಪರಮಾತ್ಮನಿಗಲ್ವಾ? ಪರಮಾತ್ಮ ಅವಿನಾಶಿ ಅಲ್ವಾ? ಆವಾಗ ಆ ಕರ್ಮದ ಫಲ ನಿಮಗೆ ಸದಾ ಕಾಲ ಸಿಕ್ಕೇ ಸಿಗ್ತದೆ. ಮುಂದಿನ 21 ಜನ್ಮಕ್ಕೆ ಸಿಗತ್ತೆ. ಅವು ಕೆಲವೊಂದು ಬುದ್ಧಿವಂತ ಮಕ್ಕಳಿರ್ತಾರೆ, ಬಾಬಾ 1 ಗಂಟೆ ವಿನಾಶ ಆಗದಿದ್ರೆ ಏನ್ ಮಾಡೋದು? ಅವಾಗ ನಾವೇನ್ ಮಾಡ್ಬೇಕು? ಅದಕ್ಕೆ ಬಾಬಾ ಸುಂದರವಾದ ಯುಕ್ತಿಯನ್ನು ಹೇಳ್ತಾರೆ, ಮಗು ಇವತ್ತಿನಿಂದನೇ, ಹೀಗೆ ಬ್ರಹ್ಮ ಬಾಬಾ ತನು ಮನ ಧನವನ್ನ ಭಗವಂತನಿಗೆ ಅರ್ಪಣೆ ಮಾಡಿದರು ಅಲ್ವಾ? ತಮ್ಮಲ್ಲಿರುವಂತ 9 ಕೋಟಿಯನ್ನು ಕೂಡ ಯಜ್ಞ ಕೊಟ್ಬಿಟ್ರು. ಆಮೇಲೆ ಅದೇ 9 ಕೋಟಿಯಿಂದ ಯಜ್ಞವನ್ನು ಸಂಭಾಲನೆ ಮಾಡಿದ್ರು. ಅದು ಎಂದೂ ಕೂಡ ನನ್ನದು ಹೇಳುವಂತ ಭಾವ ಅವರಲ್ಲಿ ಬಂದಿಲ್ಲ. ಅದಕ್ಕಾಗಿ ಈ ಕ್ಷಣದಿಂದ ನೀನು ಸಂಕಲ್ಪ ಮಾಡು, ನಿನ್ನತ್ತಿರುವಂತ ಎಲ್ಲ ಧನ ಭಗವಂತಂದೇ. ಈ ಸೆಕೆಂಡಿನ ನಂತರದಲ್ಲಿ ನಿನಗೆ ಏನು 1 ರೂಪಾಯಿ ಬರ್ತದೋ ಅದು ಭಗವಂತಂದೇ. 1 ರೂಪಾಯಿ ಏನ್ ನೀವು ಯಾರಿಗೆ ಕೊಡ್ತೀರೋ ಅದು ಭಗವಂತಂದೇ ಅಂತ ಬಾಯಲ್ಲಿ ಹೇಳೋದಲ್ಲ. ಕೊಡುವ ಮೊದಲು ಭಗವಂತನಿಗೆ ಕೇಳ್ಬಿಟ್ಟು ಕೊಡಬಹುದಾ? ಕೇಳಿ ಕೊಡಬೇಕಾಗ್ತದೆ. ತಗೊಳ್ಬೇಕಾದ್ರೂ ಕೂಡ ನೀನು ಈಶ್ವರ್ಯ ಕಾರ್ಯವನ್ನು ಮಾಡ್ತಾ ಹೋದಾಗ ಅದು ಏನು ಬರ್ತಾ ಇದೆ ಅದು ಈಶ್ವರಂದು. ಸಂಬಳನಾದ್ರೂ ಬರ್ಲಿ, ನಿಮ್ಮ ಕೈಲಿ ನಿಮ್ಮ ಮನೆಯವರಾದ್ರೂ ಹಣ ಕೊಡ್ಲಿ, ಮಗನಾದ್ರೂ ಕೊಡ್ಲಿ, ಎಲ್ಲಿಂದ ಬಂದ್ರೂ ಕೂಡ ಅದು ಭಗವಂತನ ಮನೆಗೆ ಬಂದಿದೆ, ಭಗವಂತ ಕೊಡಿಸಿದಾನೆ ಹೇಳುವಂತ ಭಾವ ಇದ್ದಾಗ ಆ ಧನಕ್ಕೆ ಭಗವಂತ ಜವಾಬ್ದಾರ. ಇಲ್ಲಿ ಧನ ಅಂತಂದ್ರೆ ಆತ್ಮೀಯರೇ ಕೇವಲ ಸ್ಥೂಲ ಹಣ ಅಷ್ಟೇ ಅಲ್ಲ, ನಿಮ್ಮಲ್ಲಿ ಬರುವಂತ ಸಾಧನಗಳು. ಆ ಸಾಧನಗಳು ಕೂಡ ಎಷ್ಟು ಅವಶ್ಯಕತೆ ಇದೋ ಅಷ್ಟು ಮಾತ್ರ ತಗೊಳ್ಬೇಕು. ತುಂಬಾ ಸೀರೆ ತಗೊಂಡ್ಬಿಡೋದು, ಬಂಗಾರ ತಗೊಂಡ್ಬಿಡೋದು, ಬಿಲ್ಡಿಂಗ್ ಮಾಡ್ಬಿಡೋದು ಅದರ ಅವಶ್ಯಕತೆ ಇಲ್ಲ. ನೀವೇನು ಸಾಧನವನ್ನ ತರ್ತಿರೋ ಅದರಿಂದ ಈಶ್ವರಿ ಸೇವೆ ಆಗಬೇಕು. ಅಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಯಾಕಂದ್ರೆ ಈಶ್ವರನ ಕಾರ್ಯ ಅಂದ್ಮೇಲೆ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ಬೇಕಾಗತ್ತಲ್ವಾ?
ಅದಕ್ಕಾಗಿ ಮಕ್ಕಳೇ, ನೀವು ಕರ್ಮವನ್ನು ಮಾಡ್ತಾ ಈ ರೀತಿ ಸ್ಥಿತಿ ಇರಬೇಕು. ನಾನು ಸಪರೇಟ್ ಆಗಿರುವಂತ ಆತ್ಮ, ಕೇವಲ ಈಶ್ವರ್ಯ ಕಾರ್ಯಕ್ಕೆ ಮಾತ್ರ ನಾನು ನಿಮಿತ್ತನಾಗಿದ್ದೇನೆ. ಭಗವಂತ ಮಾತ್ರ ನನ್ನ ಸಂಬಂಧಿ, ಬೇರೆ ಯಾರ್ದು ನನ್ನ ಜೊತೆಗೆ ಯಾವ ಸಂಬಂಧವೂ ಇಲ್ಲ ಅಂತ ಜಗಳ ಮಾಡೋದಲ್ಲ. ಎಲ್ಲರ ಜೊತೆಗೆ ಪ್ರೀತಿ ಇರ್ಲಿ, ಸ್ನೇಹ ಇರ್ಲಿ, ಬಾಂಧವ್ಯ ಇರ್ಲಿ, ಸಂಬಂಧ ಇರ್ಲಿ, ವ್ಯವಹಾರ ಇರ್ಲಿ, ಎಲ್ಲನೂ ಕೂಡ ಇರ್ಲಿ. ಆದ ನನ್ನದು ಹೇಳುವಂತ ಬಂಧನ ಬೇಡ. ಹಂಗಂದ್ರೆ ಅಣ್ಣವ್ರೆ, ಇವಾಗ ರೆಗ್ಯುಲರ್ ನಿಮ್ಮ ಆಟೋದವರು ಇರ್ತಾರೆ, ಅವ್ರ ಹತ್ರ ಪ್ರೀತಿಯಿಂದ ವ್ಯವಹಾರ ಮಾಡಲ್ವಾ ನೀವು? ರೆಗ್ಯುಲರ್ ತರಕಾರಿ ಅಂಗಡಿಯವ್ರು ಇರ್ತಾರೆ, ಅವ್ರ ಹತ್ರ ಪ್ರೀತಿಯಿಂದ ವ್ಯವಹಾರ ಮಾಡಲ್ವಾ? ಪ್ರತಿದಿನ ನಿಮ್ಮ ಮನೇಲಿ ಕೆಲಸಗಾರ ಬರ್ತಾರೆ, ನೆಲ ಒರೆಸ್ಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಅವ್ರ ಜೊತೆಗೆ ಪ್ರೀತಿ ವ್ಯವಹಾರ ಮಾಡಲ್ವಾ? ಅಕ್ಕಪಕ್ಕದವ್ರ ಜನರ ಜೊತೆಗೆ ಡಾಕ್ಟರ್ ಹತ್ರ ಪ್ರೀತಿಯಿಂದ ವ್ಯವಹಾರ ಮಾಡ್ತೀರಿ. ಹಾಗಂತ ಅವ್ರು ಫ್ರೀ ಮಾಡ್ತಾರ? ಹೊರಗಡೆಯಿಂದ ಹಣ ಕೊಡಬೇಕು ತಾನೇ. ಫ್ರೀ ಯಾರು ಮಾಡಲ್ಲ. ಅದು ಸಂಬಂಧ ಅಂತೂ ಇರುತ್ತಲ್ವಾ? ಆ ಎಲ್ಲ ಸಂಬಂಧದ ಜೊತೆಗೆ ಕರ್ಮದ ಲೆಕ್ಕಾಚಾರ ಹೇಗಿರ್ತದೋ, ಅದೇ ಕೆಲವೊಂದು ಸಂಬಂಧದಲ್ಲಿ ನನ್ನ ಮಕ್ಕಳು ಅಣ್ಣವರೇ ಏನು, ನನ್ನ ಮಗ ನನ್ನ ಮಾತನ್ನ ಕೇಳೋದಿಲ್ಲ. ನಿಮ್ಮ ಮಗ ಅಂತ ಯಾಕೆ ತಿಳ್ಕೊಳ್ತೀರಿ ಅಲ್ವಾ? ಆ ನನ್ನದು ಹೇಳುವಂತ ಭಾವನೆ ನಿಮಗೆ ದುಃಖವನ್ನ ಕೊಡುತ್ತೆ ಆತ್ಮೀಯರೇ. ಅದಕ್ಕಾಗಿ ಕರ್ಮವನ್ನು ಮಾಡ್ತಾನೂ ಕೂಡ ಆ ಕರ್ಮದ ಫಲದಿಂದ ಡಿಟ್ಯಾಚ್ ಆಗ್ಬೇಕಾಗ್ತದೆ. ಯಾರು ನನ್ನವರಲ್ಲ, ಆ ಬಂಧನನೇ ನಿಮಗೆ ಏನು ಮಾಡ್ತದೆ, ಸಿಕ್ಕಾಕೊಂಡ್ಬಿಡ್ತದೆ. ರೀಸೆಂಟ್ ಆಗಿ ವಾಟ್ಸಪ್ ಅಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಅದಲ್ಲಿ ಒಂದು ಸ್ವಾಮೀಜಿ ಹೇಳ್ತಾರೆ ಅಂತ, ರಾಮನಾಮ ಮಂತ್ರದಿಂದ ಬಂಧನ ಮುಕ್ತ ಆಗ್ತದೆ ಅಂತ. ಆ ಒಂದು ದೇವಸ್ಥಾನದಲ್ಲಿ ಒಂದು ಹಕ್ಕಿ ಇರ್ತದೆ, ಗಿಣಿ. ಗಿಣಿ ಹೇಳಿದ್ರೆ ಪ್ರತಿ ಸಲ ಹೇಳಿದಾಗ ಇಲ್ಲ, ಇವನು ಬರೀ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾರೆ. ಸರಿನಾ? ಆವಾಗ ಆ ರಾಜ್ಯದಲ್ಲಿ ಒಬ್ಬ ಸಾಧು ಇರ್ತಾನೆ. ಈ ಗಿಳಿ ಯಾಕೆ ಹೇಳ್ತಾ ಇದೆ ಹೀಗೆ ಅಂತ ಒಂದ್ ದಿವಸ ಗಿಳಿ ಹತ್ರ ಬಂದು ಹೇಳ್ತಾರೆ, ನೀನ್ ಯಾಕೆ ಹೇಳ್ತಿದೀಯ? ನೋಡು, ನಾನು ಒಂದು ಸಾಧಾರಣ ಮನೇಲಿದ್ದೆ, ಅವರು ನನ್ನನ್ನು ಕಬ್ಬಿಣದ ಪಂಜರದಲ್ಲಿ ಹಾಕಿದ್ರು. ಓಕೆ, ಓಕೆ. ಆಮೇಲೆ ನನ್ನನ್ನು ಸ್ವಲ್ಪ ಶ್ರೀಮಂತರ ಮನೆ ಕಳಿಸಿದ್ರು, ಬೆಳ್ಳಿಯ ಪಂಜರದಲ್ಲಿ ಹಾಕಿದ್ರು. ಇವತ್ತು ನಾನು ರಾಜನ ಆಸ್ಥಾನದಲ್ಲಿದ್ದೇನೆ, ದೇವಸ್ಥಾನದಲ್ಲಿದ್ದೇನೆ, ಮಂತ್ರವನ್ನ ಕೇಳ್ತಾ ಇದ್ದೇನೆ. ಆದ್ರೆ ನನಗೆ ಬಂಗಾರದ ಪಂಜರದಲ್ಲಿ ಹಾಕಿದ್ದಾರೆ ಬಿಟ್ಟು ನನಗೆ ಮುಕ್ತಿ ಆಗ್ಲಿಲ್ಲ. ಮುಕ್ತಿ ಹೆಂಗ್ ಸಿಗ್ತದೆ? ಅವಾಗ ಆ ಸಾಧು ಈ ಮಾತನ್ನ ಕೇಳಿ ಆ ಒಂದು ಗಿಳಿಯ ಕಿವಿಗೆ ಏನೋ ಒಂದು ವಿಷಯವನ್ನ ಹೇಳ್ತಾನೆ. ಓಕೆ ಅಂತ ಹೇಳುತ್ತೆ ಗಿಳಿ. ಹೇಳಿ ಆದ್ಮೇಲೆ ಮರುದಿನ ಬೆಳಿಗ್ಗೆ ಏನ್ ಮಾಡತ್ತೆ, ಆ ಗಿಳಿ ಆ ಪಂಜರದಲ್ಲಿ ಸತ್ತು ಹೋದಂಗೆ ಬಿದ್ಕೊಂಡು ಬಿಟ್ಟಿರ್ತದೆ. ಈ ಸುದ್ದಿಯನ್ನ ರಾಣಿಗೆ ಹೋಗ್ಬಿಟ್ಟು ತಿಳಿಸ್ತಾರೆ. ಎಲ್ಲರೂ ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ, ಇಳಿ ಸತ್ತೋಯ್ತು ಅಂತ ಹೇಳ್ಬಿಟ್ಟು ಅದನ್ನ ಸಂಸ್ಕಾರ ಮಾಡ್ಬೇಕು ಅಂತ ಪಂಜರವನ್ನು ಡೋಲ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಏನ್ ಮಾಡುತ್ತದೆ, ಗಿಳಿ ಬರ್ರ ಅಂತ ಹೊರಗೋಗ್ಬಿಡ್ತದೆ. ಅದಕ್ಕೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಜ್ಞಾನ ಇದ್ದೂನು ಕೂಡ ಸಂಬಂಧದಿಂದ ಹೊರಗಡೆಗೆ ಬರಲಿಕ್ಕೆ ವಿಧಿವಿಧಾನ ನಮ್ಗೆ ಗೊತ್ತಿಲ್ಲ ಅಂದ್ರೆ, ನೀವು ಕಬ್ಬಿಣದ ಪಂಜರದಿಂದ ಬಂಗಾರದ ಪಂಜರದಲ್ಲಿ ಬರ್ತೀರಿ. ಹಂಗಂದ್ರೆ ಅಂದರೆ ಲೌಕಿಕ ಪರಿವಾರದಿಂದ ಹೊರಗಡೆ ಬಂದ್ಬಿಟ್ಟು ಅಲೌಕಿಕ ಪರಿವಾರದಿಂದ ಸಿಕ್ಕಾಕೊ ಬಿದ್ಬಿಡ್ತೀವಿ. ಅದ್ ಹೆಂಗ್ ಸಿಕ್ಕಾಕೊ ಬೀಳ್ತೀವಿ ಅಂತಂದ್ರೆ, ಇವತ್ತು ನಾವು ಈ ಲೌಕಿಕ ಪರಿವಾರದವ್ರು ಹೇಳುವಂತ ಕಂಪ್ಲೇಂಟ್ ಅನ್ನ, ಅಣ್ಣವ್ರೆ ಸೆಂಟರ್ ಅಕ್ಕೋರ್ ಸರಿ ಇಲ್ಲ, ಯೋಗೇಶ್ ಅಣ್ಣ ಸರಿ ಇಲ್ಲ, ಈಶ್ವರಿ ಪರಿವಾರದವ್ರು ಸರಿ ಇಲ್ಲ ಅಂತ ಶುರು ಮಾಡ್ಕೊಂಡ್ ಬಿಡ್ತೀವಿ. ಇದು ಬಂಗಾರದ ಪಂಜರ. ಇನ್ನು ಕೆಲವೊಂದ್ಸಲ ಏನ್ ಮಾಡ್ತೀವಿ ಗೊತ್ತಾ, ಅಣ್ಣವ್ರೆ ಶಿವಬಾಬನೇ ಸರಿ ಇಲ್ಲ. ಹೌದಾ? ಯಾಕೆ? ನಾನ್ ಹೇಳಿದವ್ರ ಮಾತು ಕೇಳೋದೇ ಇಲ್ಲ ಅಂದ್ರೆ, ನಿಮ್ಮ ಮಾತು ಅವ್ರು ಕೇಳಿದ್ರೆ ಮಾತ್ರ ಅವ್ರು ಒಳ್ಳೆಯವರು, ಇಲ್ಲ ಅಂದ್ರೆ ಅವ್ರು ಒಳ್ಳೆಯವರಲ್ಲ. ಈ ಭಾವ ನಿಮ್ಮಲ್ಲಿ ಬಂದು ಬಿಡ್ತದೆ. ನಿಮ್ಗೆ ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ನಿಮ್ಮ ಮಾತು ಕೇಳಬೇಕು. ಮತ್ತೆ ಹೇಳಿದ ತಕ್ಷಣದಲ್ಲಿ ಕೇಳ್ಬಿಡ್ಬೇಕು, ಲೇಟ್ ಗೇಟ್ ಮಾಡುವಂಗಿಲ್ಲ. ಹೇಳಿದ ತಕ್ಷಣದಲ್ಲಿ ಮಾಡಿಕೊಟ್ರೆ ಮಾತ್ರ ಅವನು ಒಳ್ಳೆಯವನು, ಅದು ಸರಿಯಾಗ್ಲಿ ತಪ್ಪಾಗ್ಲಿ ಅಲ್ವಾ? ಹಾಗೆ ಭಗವಂತ ಹೇಳ್ತಾರೆ, ಈ ಬಂಧನ, ಲೌಕಿಕ ಬಂಧನ, ಅಲೌಕಿಕ ಬಂಧನ, ಸೇವೆಯ ಬಂಧನ, ಈ ಬಂಧನ ಇರುವಂತ ಕಾರಣದಿಂದ ಆ ಬಂಧನ ಇರುವಂತ ಸ್ಥಳದಲ್ಲಿ ಪರಮಾತ್ಮ ಬರೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು ಮಕ್ಕಳೇ, ರಾಜಯೋಗ ಮಾಡುವಂತ ಸಂದರ್ಭದಲ್ಲ, ಪ್ರತಿ ಕರ್ಮವನ್ನು ಮಾಡುವಂತ ಸಮಯದಲ್ಲೂ ಕೂಡ ನಾನು ನಿಮ್ಮ ಮೂಲಕ ಪ್ರಪಂಚದ ಜನರಿಗೆ ನಾನು ಸಾಕ್ಷಾತ್ಕಾರವನ್ನ ಮಾಡಿಸ್ತೇನೆ. ಸಾಕ್ಷಾತ್ಕಾರ ಮಾಡಿಸ್ಬೇಕು ಅಂತಂದ್ರೆ ಸ್ಟೇಜಲ್ಲಿ ಕುಂತಾಗ ಮಾತನ್ನ ಗಟ್ಟಿಯಾಗಿ ಕೈಕಾಲ ಅಲ್ಲಾಡ್ದೆ ಕುತ್ಕೊಂಡು ಬಿಟ್ಟು ಸ್ಟೇಜಿನ ಕೆಳಗಡೆ ಇಳಿದ ಮೇಲೆ ಒಂದು ಏನು ಕ್ರೋಧದ ಮೂರ್ತಿ ಆಗ್ಬಿಟ್ರೆ, ಕ್ರೋಧದ ವಸ್ತು ಆಗ್ಬಿಟ್ರೆ, ಅವಾಗ ಏನ್ ಹೇಳ್ತಾರೆ, ಓ ಇವ್ರು ಸರಿ ಬರೀ ನಾಟಕ ಮಾಡ್ತಾರೆ ಅಂತ ಹೇಳ್ತಾರೋ ಹೇಳಲ್ವೋ ಹೇಳಿ ನೋಡೋಣ.
ನಿಮ್ಮ ಜೀವನವನ್ನ ಪ್ರಪಂಚದ ಜನ ನೋಡ್ತಾರೆ. ಅದಕ್ಕಾಗಿ ಕೇವಲ ಈಶ್ವರೀಯ ಸೇವೆಯ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಬೇರೆ ಸಮಯದಲ್ಲೂ ಕೂಡ ಬೇರೆ ಎಲ್ಲರಿಂದ ಭಿನ್ನವಾಗಿ ಭಗವಂತನ ಕೈಯಲ್ಲಿ ಒಂದು ಸುಂದರವಾದಂತಹ ಮೂರ್ತಿ ರೂಪದ ಒಂದು ಸಾಧನವಾಗಿದೆ, ಸಾಕು ಅಷ್ಟೇ. ಆ ಮೂಲಕ ಹೀಗೆ ಬ್ರಹ್ಮಬಾಬಾರವರು ತಮ್ಮ ತನು ಮನ ಧನವನ್ನ ಶಿವಭಾವನೆಗೆ ಒಪ್ಪಿಸಿಬಿಟ್ರು, ಕೇವಲ ಒಂದು ಸಾಧನವಾದರು. ಹಾಗೆ ನೀವು ಕೂಡ ಅವನ ಕೈಯಲ್ಲಿ ಒಂದು ಸಾಧನವಾಗಿ ಈ ಸಂಬಂಧ, ಸಂಸಾರ ಇದೆಲ್ಲ ಏನು ಬಾಬಾ ಹೇಳ್ತಾರೆ ಮೋಸ ಮಾಯಾ ಬಜಾರ್ ಅಂತ ಹೇಳ್ತಾರೆ. ಆಗ ನೋಡಿ ಮಕ್ಕಳೇ ಸಾಕ್ಷಾತ್ಕಾರ ಹೇಳುವಂಥದ್ದು ಶುರುವಾಗತ್ತೆ. ಆ ಯೋಗದ ಸಮಯದಲ್ಲಿ ಮಾತ್ರ ಆಗೋದಲ್ಲ, ನಿಜವಾಗ್ಲೂ ಪರಮಾತ್ಮನ ಪ್ರೆಸೆನ್ಸ್ ಸರ್ವ ಕರ್ಮದಲ್ಲೂ ಇರಬೇಕು. ಅಲ್ಲಿ ಪರಮಾತ್ಮ ಮಾತ್ರ ಇರಬೇಕು. ಪ್ರತಿ ಕರ್ಮದಲ್ಲೂ ಇರಬೇಕು. ನಿಮ್ಮ ಮನಸ್ಸು ಭಗವಂತನ ಜೊತೆಗೆ ಜೋಡಣೆಯಾಗಬೇಕು. ಅವನ ಆಣತಿಯಂತೆ ಇಚ್ಛೆಯಂತೆ ನಿಮ್ಮ ಕರ್ಮ ನಡೀತಾ ಇರಬೇಕು. ಆವಾಗ ಭಗವಂತನ ಸಾಕ್ಷಾತ್ಕಾರ ನಿಮಗೂ ಆಗ್ತದೆ. ಈಗ ಪ್ರಶ್ನೆ, ಬಾಬಾ ಬೇರೆಯವರಿಗೆ ಬಾಬನ ಸಾಕ್ಷಾತ್ಕಾರ ಆಗುತ್ತೋ ಬಿಡುತ್ತೋ, ನಮ್ಗೆ ಆಗೋದು ಹೇಗೆ? ಸುಂದರವಾದ ಪ್ರಶ್ನೆ. ಆತ್ಮೀಯರೇ, ಪರಮಾತ್ಮ ಯಾರು? ನೀವು ದೇವರ ಹತ್ರ ಏನು ಕೇಳಿದಿರಿ? ಶಾಂತಿ ಬೇಕು, ಸುಖ ಬೇಕು, ಆನಂದ ಬೇಕು ಅಂತ ದೇವ್ರ ಹತ್ರ ತಾನೇ ಹೋಗಿ ಕೇಳಿದ್ದು. ಡಾಕ್ಟರ್ ಹತ್ರ ಏನು ಕೇಳಲಿಲ್ವಲ್ಲ, ಟೇಲರ್ ಹತ್ರ ಹೋಗ್ಬಿಟ್ಟು ಕೇಳಲಿಲ್ವಲ್ಲ, ಹಣ್ಣಿನ ಅಂಗಡಿಲಿ ಹೋಗಿ ಕೇಳಲಿಲ್ವಲ್ಲ. ಶಾಂತಿ ಬೇಕು ಅಂತ ಕೇಳಿದ್ಯಾ ಯಾರ ಹತ್ರ? ದೇವ್ರ ಹತ್ರ ತಾನೇ. ಅಂದ್ರೆ ನಿಮ್ಮ ಜೊತೆಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ಪ್ರತಿಯೊಂದು ಕರ್ಮದಲ್ಲೂ ಭಗವಂತ ಇದ್ದಿದ್ದೇ ಆದರೆ ಅವನ ಆ ಸಪ್ತ ಗುಣಗಳು ಅಥವಾ ಯಾವುದಾದ್ರೂ ಒಂದು ಗುಣಗಳ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ನೀವು ಬೆಳಕಲ್ಲಿ ಇದ್ದೀರಿ, ಹಿಂಗ್ ಗೊತ್ತಾಗತ್ತೆ? ಶೂನ್ಯ ಬೆಳಕು ನಿಮ್ ಕಣ್ಣೆದುರುಗಡೆ ಇದ್ರೆ ತಾನೇ ಗೊತ್ತಾಗತ್ತೆ. ಗೋಡೆ ಕೆಂಪಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಅಲ್ಲಿ ಬಣ್ಣ ಇದ್ರೆ ತಾನೇ ಗೊತ್ತಾಗತ್ತೆ. ಹಾಗೇನೆ ಭಗವಂತನ ಸಪ್ತ ಗುಣಗಳ ಅನುಭವ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ ಅದು ನಿಜವಾದಂತ ಆಕಾರ. ಆತ್ಮೀಯರೇ, ಭಗವಂತನಿಗೆ ಬಿಲ್ಡಿಂಗ್ ಕೊಟ್ಬಿಟ್ರು, ಹಣ ಕೊಟ್ಬಿಟ್ರು, ಇದಲ್ಲ. ಇದು ಭಗವಂತನ ಯಥಾರ್ಥ ಆಕಾರ ಅಲ್ಲ. ನೋಡಿ, ಮಾವಿನ ಹಣ್ಣು ಒರಿಜಿನಲ್ ಇರ್ಬೋದು, ಡೂಪ್ಲಿಕೇಟ್ ಕೂಡ ಇರ್ಬೋದು. ಡೂಪ್ಲಿಕೇಟ್ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ನಮ್ಗೆ ಅಕ್ಕಂದಿರಿಗೆ ಗೊತ್ತು, ಒರಿಜಿನಲ್ ಗೋಲ್ಡ್ಗಿಂತ ರೋಲ್ಡ್ ಗೋಲ್ಡ್ ನೋಡ್ಲಿಕ್ಕೆ ಶೈನಿಂಗ್ ಇರ್ತದಂತ. ನನಗೆ ಗೊತ್ತಿಲ್ಲ, ಅದು ಉಪಯೋಗ ಮಾಡಿದವರಿಗೆ ಗೊತ್ತು ಅಲ್ವಾ? ಹಾಗೇನೆ ಯಾವುದೋ ಒಂದು ಪ್ರಾಡಕ್ಟ್ ಡೂಪ್ಲಿಕೇಟ್ ಇದ್ರೆ ಸೇಲ್ ಮಾಡೋದು ತುಂಬಾ ಚೆನ್ನಾಗಿರ್ತಾನೆ, ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಆಗಿರ್ತದೆ ಅದರಲ್ಲಿ ಅಲ್ವಾ? ಹಳ್ಳಿ ಜನ ಹೆಣ್ಮಕ್ಳು ಪಾಪ ನೋಡ್ಲಿಕ್ಕೆ ಸಿಂಪಲ್ ಆಗಿರ್ತಾರೆ, ಮನೇಲಿ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸಿಟಿ ಕಡೆ ಹೆಣ್ಮಕ್ಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರ್ತಾರೆ, ಕೈಯಲ್ಲಿ ಮೊಬೈಲ್ ಒಂದು ಇಟ್ಕೊಂಡು ಕುಂತಿರ್ತಾರೆ. ಮನೆ ಕೆಲಸ ಎಲ್ಲ ಮದುವೆ ಮಾಡದಂತ ಪತಿ ಮಾಡ್ಬೇಕು ಅಷ್ಟೇ, ಸರಿನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಫರಿಸ್ತಾ ಎಲ್ಲಿವರೆಗೆ ನೀವು ನಿಮ್ಮ ಸಂಬಂಧವನ್ನ ನೀವು ಡಿಟ್ಯಾಚ್ ಮಾಡೋದಿಲ್ವೋ ಅಲ್ಲಿಯವರೆಗೆ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನೀವು ಆತ್ಮನಾಗಬೇಕು, ಒಂದು ಶಕ್ತಿ ಆಗಬೇಡಿ, ಯಾರ ಜೊತೆಗೂ ಜೋಡಣೆ ಆಗ್ಬಿಡಿ. ಹಾಗಿದ್ರೆ ಬಾಬಾ ಆತ್ಮ ಒಬ್ಬರೇ ಜೀವನ ಮಾಡೋದು ಹೇಗೆ? ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಹೊಸ ಸಂಸಾರ ಕಟ್ಕೊಳ್ಳಿ. ಇರೋ ಸಂಸಾರನೇ ಕಷ್ಟ ಆಗಿದೆ, ಇನ್ನು ಹೊಸ ಸಂಸಾರ ಇಲ್ಲಿಂದ. ಬಾಬಾ ಹೇಳ್ತಾರೆ ಬ್ರಾಹ್ಮಣರ ಸಂಸಾರ. ಇದರ ಮುಖ್ಯವಾದಂತ ಮಾಲೀಕ ಯಾರಂತೆ? ಶಿವಬಾಬಾ. ಬ್ರಾಹ್ಮಣರ ಸಂಸಾರವನ್ನ, ಚಿಕ್ಕದಾಗಿರುವಂತ ಸಂಸಾರವನ್ನ, ಚೊಕ್ಕದಾಗಿರುವಂತ ಸಂಸಾರವನ್ನ ಬಾಬಾ ನೋಡ್ತಾ 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 ಇದ್ದಾರೆ. ಬ್ರಾಹ್ಮಣ ಸಂಸಾರ ಅಂದ್ರೆ ಸದಾ ಬೇರೆಯವರಿಗೋಸ್ಕರ ಈಶ್ವರ್ಯ ಕಾರ್ಯವನ್ನ ಮಾಡಲಿಕ್ಕೆ ನಿರ್ಮಾಣರಾಗಿ ಬೇರೆಯವರಿಗೆ ಈಶ್ವರ್ಯ ಕಾರ್ಯ ಮಾಡ್ಲಿಕ್ಕೆ ನಿಮಿತ್ತ ಆಗಿರುವಂಥವ್ರು. ಆತ್ಮೀಯರೇ, ನಿಮ್ಮ ವೈಯಕ್ತಿಕ ಜೀವನವನ್ನ ಕೇಳ್ಕೊಳ್ಳಿ. ಭಗವಂತ ನನಗೆ ಶಾಂತಿ ಅನುಭವ ಮಾಡಿಸು, ನನ್ನ ಮಕ್ಕಳಿಗೆ ಕೊಡು, ನನ್ನ ಮನೆಯವ್ರಿಗೆ ಕೊಡು ಅಂತಂದ್ರೆ ನೀವೆಂದೂ ಕೂಡ ಬ್ರಾಹ್ಮಣರಾಗ್ಲಿಕ್ಕೆ ಸಾಧ್ಯ ಇಲ್ಲ. ರೀಸೆಂಟ್ ಆಗಿ 1 ತಿಂಗಳಿಂದ ಪುನಃ 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 ಒಂದೇ ಶಬ್ದವನ್ನ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಬಾಪ್ಸವನಾಗ್ಬೇಕು, ಬ್ರಾಹ್ಮಣರಾಗ್ಬೇಕು. ಪ್ರತಿ ಮೂಲೆಯಲ್ಲಿ ಬ್ರಾಹ್ಮಣ ಅಂದ್ರೆ ಏನು ಅಂತ ಬಾಬಾ ಏನ್ ಮಾಡ್ತಿದ್ದಾರೆ ನಮಗೆ ತಿಳಿಸ್ತಾ ಇದ್ದಾರೆ. ಎಷ್ಟು ಈಶ್ವರ್ಯ ಕಾರ್ಯವನ್ನು ವಿಶೇಷವಾಗಿ ಭಗವಂತನ ಸಪ್ತ ಶಕ್ತಿಗಳನ್ನ ಸರ್ವರಿಗೂ ವಿಶೇಷವಾಗಿ ವಿಶ್ವಕ್ಕೆ ಕೊಡ್ಲಿಕ್ಕೆ ಯಾರು ನಿಮಿತ್ತರಾಗಿರ್ತಾರೋ ಅವರು ಬ್ರಾಹ್ಮಣರು, ಬ್ರಹ್ಮ ಕುಮಾರ ಕುಮಾರಿಯರು, ಬ್ರಹ್ಮ ಬಾಬಾರವನ್ನ ಫಾಲೋ ಮಾಡುವಂತವರು. ಹೀಗೆ ಪ್ರತಿದಿನ ಪ್ರತಿ ಕ್ಷಣ ತಮ್ಮನ್ನ ತಾವು, ತಮ್ಮ ತನು ಮನ ಧನವನ್ನ ಭಗವಂತನ ಕೈಯಲ್ಲಿ ಕೊಟ್ಟು ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಕೊಡೋದರ ಮೂಲಕ ತಮ್ಮ ಅಕೌಂಟ್ ನಲ್ಲಿ ಎಷ್ಟು ಜಮಾ ಮಾಡಿಕೊಂಡಿದ್ದಾರೆ ಅಂತ
ಬಾಬಾ ಮಕ್ಕಳ ಭಾಗ್ಯವನ್ನ ನೋಡ್ತಾ ಇದ್ದಾನಂತೆ. ಆ ಭಾಗ್ಯ ಹೇಳುವಂಥದ್ದು ಪ್ರಕೃತಿಯಲ್ಲಿ ನಕ್ಷತ್ರದ ರೂಪದಲ್ಲಿ ಹೊಳಿತಾ ಇರ್ತದಂತೆ. ಹೇಗೆ ನಿಮ್ಮ ಶರೀರವನ್ನು ಸ್ವಚ್ಛ ಮಾಡಿ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ಅದು ಹೊಳೆಯತ್ತೋ, ಹಾಗೆ ಶ್ರೀಮಂತರಾಗ್ತಾ ಹೋದಾಗ್ಲೂ ಕೂಡ ಏನಾಗತ್ತೆ, ಆ ಹೊಳಪು ಎಳೆದು ಮುಖದಲ್ಲಿ ಬರುತ್ತೆ. ಕಾಯಿಲೆ ಗುಣ ಆದಾಗ್ಲೂ ಕೂಡ ಮುಖದಲ್ಲಿ ಹೊಳಪು ಬರ್ತದೆ. ಲಾಟ್ರಿ ತಾಗದಾಗ್ಲೂ ಕೂಡ ಹೊಳಪು ಬರ್ತದೆ ಅಲ್ವಾ? ಹಾಗೆ ಎಷ್ಟು ಆತ್ಮಿಕವಾದಂತ ಆಧ್ಯಾತ್ಮಿಕ ಸಂಪಾದನೆಯಿಂದ ಆತ್ಮದ ನಕ್ಷತ್ರ ಹೇಳುವಂಥದ್ದು ಹೊಳಿತಾ ಇದೆ ಅಂತ ಭಗವಂತ ನೋಡ್ತಾ ಇದ್ದಾರೆ. ಪ್ರತಿದಿನ ಭಗವಂತನಲ್ಲಿರುವಂತ ವಸ್ತುವನ್ನ ವಿಶ್ವಕ್ಕೆಲ್ಲರಿಗೂ ಕೊಟ್ಟುಬಿಟ್ಟು ಇಷ್ಟು ಸಂಪಾದನೆ, ಇಷ್ಟು ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇದ್ದೀರಿ ಬ್ರಾಹ್ಮಣ ರೂಪದಲ್ಲಿ. ಅದು ನಿಮಗೆ ಮತ್ತು ಪರಮಾತ್ಮನಿಗೆ ಮಾತ್ರ ಗೊತ್ತು. ಲೌಕಿಕದಲ್ಲೂ ಕೂಡ ಒಂದು ಬ್ಯಾಂಕಲ್ಲಿ ನಿಮಗೆ ಅಕೌಂಟ್ ಇದ್ರೆ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಬ್ಯಾಂಕ್ನವರಿಗೆ ಗೊತ್ತು, ನಿಮ್ಗೆ ಗೊತ್ತು ಅಷ್ಟೇ. ಬೇರೆ ಯಾರಿಗೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ ಎಲ್ಲಿಯವರೆಗೆ ನಿಮ್ಮ ಪಾಸ್ಬುಕ್ ಅನ್ನ ನೀವು ಬೇರೆಯವರಿಗೆ ತೋರಿಸೋದಿಲ್ವೋ. ಭಗವಂತ ಹೇಳ್ತಾನೆ, ನನ್ನ ಮಕ್ಕಳು ಎಷ್ಟು ಭಾಗ್ಯವಂತ ಮಾಡ್ಕೊಂಡಿದ್ದಾರೆ ಗೊತ್ತಾ? ನನ್ನ ಎದುರುಗಡೆ ಕುಂತವ್ರು ಯಾರು ಕೂಡ ಅರಬ್ ಕರಪತಿಗಳಿಲ್ಲ, ಎಲ್ಲ ಬಡವರೇ. ಎಲ್ಲ ಹಳ್ಳಿಯಿಂದ ಬಂದವರು, ಓದ್ದೇ ಇರೋರು, ಸ್ಥೂಲವಾದ ಹಣ ಇಲ್ಲ. ಆದ್ರೆ ಆತ್ಮಿಕವಾಗಿ ಎಷ್ಟು ಪದಮಾಪದಮಾದಷ್ಟು ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಮುಂದೆ ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಕೋಟಿಗಟ್ಲೆ ಹಣ ಇರುವಂತ ಆತ್ಮರಲ್ಲೂ ಕೂಡ ಈ ಸತ್ಯವಾದಂತ ಪರಮಾತ್ಮಾನುಭೂತಿ, ಜೀವನದ ನಿಜವಾದ ಸುಖದ ಅನುಭವ ಅವರಲ್ಲಿ ಇಲ್ಲ. ಅವರು ಪರಮಾತ್ಮನ ಗುರುತಿಸಿಲ್ಲ. ಆತ್ಮೀಯರೇ, ಒಂದು ಸತ್ಯವಾದ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಪರಮಾತ್ಮನನ್ನ ನಿಮ್ಮ ವೈಯಕ್ತಿಕ ಶಾರೀರಿಕ ಜೀವನಕ್ಕೆ ಉಪಯೋಗ ಮಾಡಿಕೊಂಡ್ರೆ ಭಗವಂತನ ಬೇಹದ್ದಿನ ಸತ್ಯವಾದಂತ ನಿಸ್ವಾರ್ಥ ಪ್ರೀತಿಯನ್ನು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ವೈಯಕ್ತಿಕವಾಗಿ ಉಪಯೋಗ ಮಾಡ್ತಾ ಇದ್ರೆ ನಿಮ್ಮ ವಿಶ್ವ ಕಲ್ಯಾಣದ ಲೆಕ್ಕಾಚಾರಗಳು ಕ್ಲಿಯರ್ ಆಗೋದಿಲ್ಲ, ಮನಸ್ಸಿನ ಭಾರ ಕಡಿಮೆ ಆಗೋದಿಲ್ಲ ಆತ್ಮೀಯರೇ. ಯಾಕಂದ್ರೆ 5,000 ವರ್ಷ ನಿಮ್ಮ ಲೆಕ್ಕ ವಿಶ್ವದ ಎಲ್ಲ ಜೊತೆಗಿದೆ, ಪಂಚತತ್ವಗಳ ಜೊತೆಗೆ ಇದೆ. 5,000 ವರ್ಷದಲ್ಲಿ ಎಷ್ಟೋ ಕೋಟ್ಯಾಂತರ ಆತ್ಮಗಳ ಜೊತೆಗೆ ನಮ್ಮ ವ್ಯವಹಾರ ಇದೆ. ಕೇವಲ ಮನುಷ್ಯಾತ್ಮರದೆಲ್ಲ, ಅವ್ರದ್ದೆಲ್ಲ ಸಾಲ ಇದೆ. ಪ್ರತಿದಿನ ಅವರು ನೋಟಿಸ್ ಕಳಿಸ್ತಾ ಇದ್ದಾರೆ, ನಮ್ಮ ಸಾಲ ಕೊಡಿ 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 ಅಂತ. ಪ್ರಪಂಚದ ಜನ ಬಾಬಾ ಹೇಳ್ತಾರೆ ಎಷ್ಟು ಸುಂದರವಾದ ಮಾತನ್ನ, ರೋಬೋಟ್ ಅನ್ನ ರೆಡಿ ಮಾಡಿದಾರಂತ ಅಲ್ವಾ? ರೋಬೋಟ್ ಏನ್ ಮಾಡುತ್ತೆ, ಅದಕ್ಕೆ ಎಲೆಕ್ಟ್ರಿಸಿಟಿಯಿಂದ ನೀವು ಕಸ ಗುಡಿಸು ಅಂದ್ರೆ ಕಸ ಗುಡಿಸುತ್ತೆ, ನೆಲ ಒರೆಸು ನೆಲಸ ಒಡ್ತ, ನೀವು ಹೇಳಿದ ಕೆಲಸ ಮಾಡ್ತಾ ಆಡ್ತದೆ, ಇನ್ಸ್ಟ್ರಕ್ಷನ್ ಫಾಲೋ ಮಾಡುತ್ತೆ. ಹಾಗೆ ನೀವು ಕೂಡ ಏನಾಗ್ಬೇಕು, ರೋಬೋಟ್ ಆಗ್ಬೇಕು. ಕರ್ಮ ಮಾಡುವಂತ ಸಂದರ್ಭದಲ್ಲಿ ನೀವು ರೋಬೋಟ್ ಆಗಿ ನಿಮ್ಮನ್ನ ನಡೆಸುವಂತವ್ರು ಪರಮಾತ್ಮ ಆಗ್ತಾರೆ. ಹೇಗೆ ಪ್ರಪಂಚದಲ್ಲಿ ಒಂದು ಬಾಂಬ್ ಹಾಕಿದಾಗ ವಿನಾಶವಾಗತ್ತೋ, ಊರಿಗೆ ಹೋಗತ್ತೋ, ಅದೇ ರೀತಿ ನೀವು ರೋಬೋಟ್ ಆದಾಗ ಆದ್ಮೇಲೆ ಪರಮಾತ್ಮನ ಶಕ್ತಿ ವಿಶ್ವದ ಎಲ್ಲ ಕಡೆಗೂ ಕೂಡ ಒಂದು ಸೆಕೆಂಡ್ ಅಲ್ಲಿ ಶಾಂತಿ ಅನುಭವ ಆಗ್ಬಿಡ್ತದಂತೆ. ಹೀಗೆ ಒಂದು ಪರಿಕಲ್ಪನೆ ಮಾಡಿ ಆತ್ಮೀಯರೇ, ಕಲ್ಪನೆಯನ್ನ ಮಾಡಿ. ನೀವು ಭಗವಂತನ ಎದುರುಗಡೆಗಿದ್ದಾಗ ನಿಮಗೆ ಭಗವಂತ ಒಂದು ಸೆಕೆಂಡ್ ಅಲ್ಲಿ ಶಾಂತಿ ಮಾಡಿದ್ರೆ ಇಷ್ಟು ಖುಷಿ ಆದ್ರೆ, ಪ್ರಪಂಚದ ಜನ ಏನು ಬೊಬ್ಬೆ ಹೊಡಿತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಸತ್ಯವಾದ ಶಾಂತಿಗೋಸ್ಕರ ಹುಡುಕ್ತಾ ಇದ್ದಾರೆ, ಅವರಿಗೆ ನಿಮ್ಮ ಮೂಲಕ ಒಂದು ಸೆಕೆಂಡ್ ಸತ್ಯವಾದಂತ ಶಾಂತಿ ಹೋಗ್ಬಿಟ್ಟು ತಲುಪಿಬಿಟ್ರೆ ಅವ್ರು ಎಷ್ಟು ಮನಸ್ಪೂರ್ವಕವಾದಂತಹ ಧನ್ಯವಾದವನ್ನ ನಿಮ್ಗೆ ಹೇಳಬಹುದು. ಪ್ರಶ್ನೆ, ಯಾವಾರವ್ರೆ ನಾವು ಕಳಿಸಿದವ್ರಿಗೆ ಗೊತ್ತಾಗತ್ತಾ, ಅವರಿಗೆ ಅನುಭವ ಆಗತ್ತಾ ಹೇಳುವಂಥದ್ದು ಪ್ರಶ್ನೆ. ಅದಕ್ಕೆ ಬಾಬಾ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಒಂದು ದೊಡ್ಡ ನದಿ ಇದೆಯಂತೆ, ಒಂದು ದೊಡ್ಡ ಕೆರೆ ಇದೆ ಸರಿನಾ? ಆ ಕೆರೆಯಲ್ಲಿ ನೀರು ಪೂರ್ತಿ ಗಲೀಜಾಗ್ಬಿಟ್ಟು ಕೊಳತೋಗ್ಬಿಟ್ಟಿದೆ. ಅದ್ರಲ್ಲಿ ಒಂದು ಹನಿ ಹಾಲು ಹಾಕೋದು, ನೀರು ಹಾಕೋದು, ಅವಾಗ ಅದ್ರಲ್ಲಿ ಏನಾದ್ರೂ ಪರಿವರ್ತನೆ ಬರುತ್ತಾ? ಏನು ಬರೋದಿಲ್ಲ ಅಲ್ವಾ? ಆದರೆ ಮಗು, ಆ ನದಿಗೆ ಗೊತ್ತಾಗದೆ ಇರ್ಲಿ, ನೀನು ನನ್ನ ಮೂಲಕ ಅವರಿಗೆ ಸತ್ಯವಾದ ಗುಣ ಕೊಟ್ಟಿರೋದಕ್ಕೆ ನಿನ್ನ ಅಕೌಂಟ್ ಅಲ್ಲಂತೂ ಜಮಾ ಆಗತ್ತೆ. ಹನಿ ಹನಿಗೂಡಿ ಹಳ್ಳ. ಒಂದೊಂದು ಹನಿಯನ್ನ ನೀನು ಕೊಡ್ತಾ ಹೋಗು, ಒಂದಲ್ಲ ಒಂದು ದಿನ ಅವರಿಗೆ ಅನುಭವ ಆಗ್ತದೆ. ಬರೀ ನನ್ನ ಮಗನಿಗೆ ಮಾತ್ರ, ಪತಿಗೆ ಮಾತ್ರ, ಮಕ್ಕಳಿಗೆ ಮಾತ್ರ ಕೊಡ್ತಾ ಹೋಗ್ತಾ, ಎಲ್ಲರಿಗೂ ಕೊಡು, ವಿಶ್ವಕ್ಕೆ ಕೊಡು. ಆಗ ನೋಡು ಆ ಕರ್ಮದ ಫಲ ನಿನಗೆ
ಎಷ್ಟು ಮನಸ್ಸಿಗೆ ಖುಷಿಯನ್ನ ಕೊಡುತ್ತೆ. ಆ ಮೂಲಕ ಪ್ರಪಂಚದ ಎಲ್ಲರಿಗೂ ಕೂಡ ಪರಮಾತ್ಮನ ಶಕ್ತಿ ನಿನ್ನ ಮೂಲಕ ಆಸ್ ಇಟ್ ಈಸ್ ಮಿಕ್ಸಿಂಗ್ ಇಲ್ದೇನೆ ಹೆಸರು, ಕೀರ್ತಿ, ಹೊಗಳಿಕೆ, ಗಾಯನ, ಸನ್ಮಾನ ಏನು ಇಲ್ದೇನೆ ಆಸ್ ಇಟ್ ಈಸ್ ಹೋಗಿ ತಲುಪಿದಾಗ ನಿಮಗೆ ಅನಿಸುತ್ತೆ ಪ್ರಪಂಚದಲ್ಲಿ ನನ್ನಷ್ಟು ಶ್ರೀಮಂತ ವ್ಯಕ್ತಿ ಯಾರೂ ಇಲ್ಲ. ಬಾಬಾ ಪ್ರಶ್ನೆ ಕೇಳ್ತಾರೆ, ಮಕ್ಕಳೇ 99 ವಿನಾಶ ಆಗ್ಬೇಕಿತ್ತ? 2000ಕ್ಕೆ ಆಗ್ಬೇಕಾ? ಯಾವಾಗ ಬೇಕಾದ್ರೂ ಆಗ್ಬಹುದು, ಇನ್ನೊಂದು ಗಂಟೆಯಲ್ಲಿ ಕೂಡ ಆಗ್ಬಿಡ್ಬಹುದು. ಬಾಬಾ ಹೇಳ್ತಾರೆ, ವಿನಾಶ ಆಗ್ಬೇಕು ಅಂತ ಯಾರಾದ್ರೂ ಹೇಳಿದಿದ್ರೆ ನಿಜವಾಗ್ಲೂ ನೀವು ಪರಮಾತ್ಮನ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ. ಯಾಕಂದ್ರೆ ವಿನಾಶ ಆದ್ಮೇಲೆ ಏನು ಬರ್ತದೆ? ಸತ್ಯುಗ ಬರ್ತದೆ. ಸತ್ಯುಗ ಅಂತಂದ್ರೆ ಗೋಲ್ಡನ್ ಯುಗ ಅಲ್ವಾ? ನೀವಿವಾಗ ವಜ್ರ ಸಮಾನ ಯುಗದಲ್ಲಿ ಇದ್ದೀರಿ. ವಜ್ರ ಸಮಾನ ಯುಗದಲ್ಲಿ ಇದ್ಬಿಟ್ಟು ಯಾರಾದ್ರೂ ಬಂಗಾರದ ಯುಗಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾರ? ಅಂದ್ರೆ ಈ ಯುಗದಲ್ಲೇ ನಿಮ್ಗೆ ಇಷ್ಟು ದುಃಖ ಅಂತಂದ್ಮೇಲೆ ಮುಂದೆ ಬಂಗಾರದ ಯುಗದಲ್ಲಿ ದುಃಖ ಇಲ್ಲದೆ ಇರ್ತದ? ಹೇಳಿ ನೋಡೋಣ. ಇದು ನಮ್ಮ ವರ್ತಮಾನ ಸಮಯದ ಹೈಯೆಸ್ಟ್ ಜನ್ಮಾಯಿತು. ಹಾಗಿದ್ರೆ ಈ ಜನ್ಮನೇ ಸಂಪಾದನೆ ಮಾಡುವಂತ ಜನ್ಮ ಆತ್ಮೀಯರೇ. ಅದಕ್ಕಾಗಿ ಎಷ್ಟರ ಮಟ್ಟಿಗೆ ನೀವು ಸಂಪಾದನೆ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಪ್ರಪಂಚ ಯಾವಾಗ ವಿನಾಶ ಆಗತ್ತೆ, ಇನ್ನೊಂದು 10 ವರ್ಷದ ಮೇಲೆ ಆಗತ್ತೋ 5 ವರ್ಷದ ಮೇಲೆ ಆಗತ್ತೋ ಅದನ್ನ ನೀವು ಯೋಚನೆ ಮಾಡಬೇಡಿ. ಇನ್ನು ಮೇಲೆ ನಿಮಗೆ ಬೇಕಾದಷ್ಟು ಪ್ರಶ್ನೆಗಳು, ಸಮಸ್ಯೆಗಳು, ವಿಘ್ನಗಳು ಬಂದೇ ಬರ್ತಾವೆ. ಅದು ಬಂದಿಲ್ಲ ಅಂತಂದ್ರೆ ಟೆಸ್ಟಿಂಗ್ ಮಾಡೋದು ಹೇಗೆ? ಕೆಲವೊಂದು ಮಕ್ಕಳು ಹೇಳ್ತಾರಂತೆ, ಬಾಬಾ ಏನು ನಿಮ್ಮ ಮಗು ಆಗೋ ಮೊದಲು ನಮ್ಗೆ ಅಷ್ಟು ಸಮಸ್ಯೆ ಬರ್ತಿರ್ಲಿಲ್ಲ, ಮಗು ಆದ್ಮೇಲೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾ ಇದಾವಲ್ಲ, ಇನ್ನು ಸೀನಿಯರ್ ಆಗ್ತಾ ಹೋದಾಗ ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾವಲ್ವಾ, ಇದ್ಯಾಕೆ? ಸೀನಿಯರ್ ಆಗ್ತಾ ಹೋದಾಗ, ಅನುಭವ ಜಾಸ್ತಿ ಆಗ್ತಾ ಹೋದಾಗ ಅಮೃತೊಳಗೆ ಹೇಳ್ತಾ ಇದ್ದೇನೆ, 3 ಗಂಟೆಗೂ ಎದ್ದು ಕೂತ್ಕೊಳ್ತೇನೆ, ಮುರ್ಲಿನೂ ಕೇಳ್ತೇನೆ, ಕ್ಲಾಸು ಕೇಳ್ತೇನೆ, ನುಮಾಶಾಮ್ ಎಲ್ಲನೂ ಕೂಡ ಮಾಡ್ತೇನೆ. ಬಾಬಾ ಮದುವೆ ಮನೇಲಿ ಹೋಗ್ಬಿಟ್ಟು ಊಟ ತಿಂಡಿ ಮಾಡ್ತಾ ಇಲ್ಲ, ಎಲ್ಲ ಮಾಡಿದ್ರು ಕೂಡ ಸಮಸ್ಯೆ ಮಾತ್ರ ಜಾಸ್ತಿ ಆಗ್ತಾನೆ ಇದೆ, ಕಡಿಮೆನೆ ಆಗ್ತಾ ಇಲ್ಲ. ಯಾಕೆ? ಇದು ಎಲ್ಲರದು ಕಂಪ್ಲೇಂಟ್. ಭಗವಂತ ಹೇಳ್ತಾರೆ, ಮಕ್ಕಳೇ ಹೈಸ್ಕೂಲ್ನಲ್ಲಿ ಪ್ರಶ್ನೆ ಪೇಪರ್ ಹಂಗೆ ಇರ್ತದೆ, ಕಾಲೇಜಲ್ಲೂ ಹಂಗೆ ಇರ್ತದೆ. BA ನಲ್ಲಿರುವಂಥದ್ದು ಕ್ವಶನ್ ಪೇಪರ್ MA ಬರೋದಿಲ್ಲ. MA ಹೋದಾಗ ನಿಮ್ಗೆ ಇನ್ನೂ ಟಫ್ ಆಗಿರೋದೇ ಬರ್ತದೆ, ಇನ್ನು ಸ್ಟ್ರಾಂಗ್ ಆಗಿರೋದೇ ಬರ್ತದೆ. ಅದು ಬಂದಾಗ ನಿಮ್ಮಲ್ಲಿ ಎದುರಿಸುವ ಶಕ್ತಿ ಹೆಂಗಿದೆ, ಸಹನೆ ಮಾಡುವಂತ ಶಕ್ತಿ ಹೇಗಿದೆ, ಕಾಯಿಲೆಗಳು ಇನ್ನೂ ಸ್ಟ್ರಾಂಗ್ ಆಗಿ ಬರ್ತಾವೆ. ತಡ್ಕೊಳ್ಲಿಕ್ಕೆ ಆಗತ್ತಾ? ಶಾರೀರಿಕವಾಗಿ ನಮ್ಮ ರಕ್ತ ಸಂಬಂಧಿಗಳೇ, ನಮ್ಮ ಕುಟುಂಬದವರೇ ಯಾರಿಗೆ ನೀವು ಹಣದಿಂದ ತನುವಿನಿಂದ ಸಹಾಯ ಮಾಡಿರ್ತಾರೆ ಅವರಿಂದನೇ ನಿಂದನೆಗಳು ಸಿಗ್ತಾವೆ, ಬೈಗುಳಗಳು ಸಿಗ್ತಾವೆ, ಈಟುಗಳು ಕೂಡ ಸಿಕ್ಕಿಬಿಡ್ಬೋದು, ಮನೆಯಿಂದ ಹೊರಗಡೆ ಹಾಕ್ಬೋದು. ಯಾರ ಮೇಲಿನ ನಂಬಿಕೆ ವಿಶ್ವಾಸ ಇಟ್ಕೊಂಡಿರ್ತೀರೋ ಈ ರೀತಿಯಲ್ಲಿ ದಿನದಿಂದ ಈ ದಿನಕ್ಕೆ ಹೆಚ್ಚಿನ ಸಮಸ್ಯೆಗಳು ಬಂದೇ ಬರ್ತಾವೆ. ಅದನ್ನೆಲ್ಲ ನೀವು ಪಾಸ್ ಮಾಡಿದಾಗ ಮಾತ್ರ ಪಾಸ್ ವಿತ್ ಆನರ್ ಆಗ್ತೀರಾ. ಹಾಗಿದ್ರೆ ಅದನ್ನು ಪಾಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಬಾಬ್ದಾದಾಗೆ ಪಾಸ್ ರೆಹನ, ಬಾಬ್ದಾದನ ಜೊತೆಯಲ್ಲೇ ಇದ್ ಬಿಡಿ, ಪರಿಸ್ಥಿತಿಗಳು ತನ್ನಿಂದಾನೇ ಪಾಸ್ ಆಗ್ತದೆ. ಭಗವಂತನ ಜೊತೆಲಿ ಇದ್ದಾಗ ಭಗವಂತ ನಿಮ್ಮನ್ನು ಪಾಸ್ ಮಾಡಿಬಿಡ್ತಾನೆ. ಅದಕ್ಕೆ ಎಂಥದೇ ಸಮಸ್ಯೆ ಇಲ್ಲಿ ಮಗು, ಅವನ ಮಡಿಲಿಂದ ಕೆಳಗಡೆ ಇಳಿಬೇಡ. ಇಳಿದ್ದೆ ಅಂತಂದ್ರೆ ಆ ಪರೀಕ್ಷೆಗೆ ನೀನೇ ಉತ್ತರವನ್ನ ಕೊಡಬೇಕಾಗ್ತದೆ. ಭಗವಂತನ ಮಡಿಲಲ್ಲಿ ಎಷ್ಟು ಇರ್ತೀಯೋ, ನೀನು ಸುಮ್ಮನೆ ಕೂತ್ಕೊಂಡಿರ್ತೀಯ, ಪರಿಸ್ಥಿತಿಗಳು ತನ್ನಿಂತಾನೆ ಬರ್ತಾ ಇರ್ತಾವೆ, ಹೋಗ್ತಾ ಇರ್ತಾವೆ, ಬರ್ತಾ ಇರ್ತಾವೆ, ಹೋಗ್ತಾ ಇರ್ತಾವೆ. ಯಾವುದೇ ಪರಿಸ್ಥಿತಿಗಳು ನಿಂತ ನೀರಲ್ಲ. ಓಕೆ, ಇವತ್ತು ವಿಪರೀತ ಮಳೆ, ಹೌದು, ಪ್ರತಿದಿನ ಬರ್ತಾ ಇರತ್ತ, ಒಂದು ವಾರ ಬರುತ್ತೆ, ಆಮೇಲೆ ಅದು ಹೋಗ್ಬೇಕಲ್ವಾ, ಕ್ಲಿಯರ್ ಆಗ್ಬೇಕಲ್ವಾ. ಮೋಡ ಇವತ್ತು ಬರುತ್ತೆ, 3-4 ದಿನ ನಂತರ ಹೋಗ್ಬೇಕಲ್ವಾ, ಪರ್ಮನೆಂಟ್ ಆಗಿ ಇರೋದಿಲ್ವಲ್ಲ. ಸರಿ, 365 ದಿವಸದಲ್ಲಿ 25 ದಿನ ಮಳೆ ಬರ್ಬೋದು, ಉಳಿದ ದಿನ ಚೆನ್ನಾಗಿರ್ತಲ್ವ ನಮ್ಮ ಜೀವನದಲ್ಲಿ. 25 ದಿನ ಮಳೆದ ಮಾತ್ರ ದೊಡ್ಡ ವಿಷಯ ನಾವು ಮಾಡ್ತೀವಿ. 300 ದಿನ ಚೆನ್ನಾಗಿರೋದನ್ನ ನಾವ್ ಯಾಕೆ ಅನುಭವಿಸೋದಿಲ್ಲ? ಯಾಕೆ ಅನುಭವಿಸಬಾರದು? ಊಟದಲ್ಲಿ ಮೆಣಸಿನಕಾಯಿ ಬಂದಿದ್ ಮಾತ್ರ ದೊಡ್ಡದ ಬೊಬ್ಬೆ ಹೊಡಿತೀವಿ, ಗುಲಾಬ್ ಜಾಮೂನ್ ತಿಂದಿದ್ದನ್ನು ಯಾಕೆ ಸುಖ ಪಡಿಬಾರ್ದು? ಅದಕ್ಕಾಗಿ ಎಷ್ಟು ನೀವು ತಂದೆಯ ಜೊತೆಯಲ್ಲಿ ಇರ್ತೀರೋ ಅಷ್ಟು ಮಕ್ಕಳೇ ಪಾಸ್ ಆಗ್ತೀರಾ. ಅದಕ್ಕಾಗಿ ನಿಮ್ಗೆ ಸಮಯವನ್ನ ಬಾಬಾ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಆದಷ್ಟು ನಿಮ್ಮ ತನುವನ್ನ, ಮನಸ್ಸನ್ನ, ಧನವನ್ನ, ಸಮಯವನ್ನ, ಸಂಕಲ್ಪವನ್ನ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡು ನಿಮ್ಮ ಭಾಗ್ಯವನ್ನ ನೀವು ಮಾಡಿಕೊಳ್ಳಿ. ಎಷ್ಟು ಪ್ರತಿದಿನ ಒಂದೊಂದು ಹನಿಯನ್ನ ಸೇರಿಸ್ತಾ ಹೋಗ್ತಿರೋ ಅಷ್ಟು ಹಳ್ಳವಾಗ್ತದೆ.
ಭಗವಂತ ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ ಅಂತಂದ್ರೆ, ಭಗವಂತ ಹೇಳ್ತಾರಂತೆ, 1 ಸೆಕೆಂಡು ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಡೋದ್ರ ಮೂಲಕ ಸಂಪಾದನೆ ಮಾಡು ಅಂತಂದ್ರೆ, ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರ ಸುದ್ದಿ ಇವ್ರ ಸುದ್ದಿ. ಬಾಬಾ ಹೇಳ್ತಾ ಇರೋದೇನು, ನಾವು ಮಾಡ್ತಾ ಇರೋದೇನು. ಲೌಕಿಕದವ್ರದ್ದಿರ್ಬೋದು, ಅಲೌಕಿಕದವ್ರದ್ದಿರೋದು, ಫೋನ್ ಮಾಡಿಬಿಟ್ಟು ಸುದ್ದಿ ಕೇಳೋದ್ರಲ್ಲಿ ತುಂಬಾ ಆಸಕ್ತಿ ಅಂತೆ ನಮ್ಮ ಬಾಬನ ಮಕ್ಕಳಿಗೆ. ಅದು 2 ಕಿವಿ ಇದೆಯಲ್ವಾ, ಕಿವಿಯಿಂದ ಕೇಳೋದು, ಅದನ್ನ ಇನ್ನೊಬ್ರಿಗೆ ಹೇಳೋದು, ಅದನ್ನ ತಿಳ್ಕೊಳ್ಳೋದು, ಅದನ್ನ ವರ್ಣನೆ ಮಾಡುವಂಥದ್ದು, ಇದೆಲ್ಲ ಬಾಬಾ ಮೊದಲೇ ಹೇಳಿರೋದು, ನಾನು ಹೇಳಿರೋದಲ್ಲ. ಓಕೆ, ಅದನ್ನ ಕೇಳೋದು ಮಕ್ಕಳಿಗೆ ತುಂಬಾ ಇಷ್ಟವಂತೆ. ಇದರಲ್ಲಿ ಸಮಯ ವ್ಯರ್ಥವಾಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಇದೇ ವಿಷಯವನ್ನು ಕೂಡ ಬಾಬನ ಜೊತೆಗೆ ಆತ್ಮಿಕ ಸಂಭಾಷಣೆ ಮಾಡಬೇಕಾದ್ರೂ ಕೂಡ ಇದೇ ಚರ್ಚೆ ನಡೀತದಂತೆ. ಬಾಬಾ ಹೇಳ್ತಾರೆ, ಇದರಿಂದ ನಿಮ್ಗೇನ್ ಸಿಗತ್ತೆ, ನಿಮ್ಗೇನು ಲಾಭ ಇದೆ. ಪ್ರತಿಯೊಂದು ಆತ್ಮ ಅವ್ರವ್ರ ಪಾತ್ರವನ್ನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಅವರ ಪಾತ್ರದ ಬಗ್ಗೆ ನಿಮಗೆ ಯಾಕೆ ಆಸಕ್ತಿ, ಇದನ್ನು ಬಾಬಾ ನಮ್ಗೆ ಹೇಳ್ತಾ ಇದ್ದಾರೆ ಮಕ್ಕಳೇ. ಅದಕ್ಕಾಗಿ ಬೇರೆಯವರ ಮಾತುಕತೆ, ಬೇರೆಯವರ ಜೀವನ, ಅದರ ಬಗ್ಗೆ ನಿಮಗೆ ಚರ್ಚೆ ಬೇಡ. ಯಾರು ಹೇಗಿದ್ದಾರೆ, ಭಗವಂತ ಯಾರ ಮೂಲಕ ಯಾವುದೇ ರೀತಿ ಸೇವೆಯನ್ನ ಪಡ್ಕೊಳ್ಳಿ, ಲೌಕಿಕ ಪರಿವಾರದವ್ರು ಹೇಗೇ ಇರಲಿ, ಅಲೌಕಿಕದವ್ರು ಹೇಗೆ ಇರಲಿ, ನಿಮಗೆ ಬಾಬಾ ಏನು ಹೇಳಿದ್ದಾರೆ, ಅದರ ಪ್ರಕಾರ ನಿಮಗೆ ಬಾಬಾ ಏನು ವಿಶೇಷತೆಯನ್ನು ಕೊಟ್ಟಿದ್ದಾರೆ, ಅದರ ಮೂಲಕ ನಿಮ್ಮ ಸಾಧನೆಯನ್ನು ನೀವು ಮಾಡ್ಕೊಂಡು ಹೋಗ್ತಾ ಇರಿ. ಬಾಬಾ ಹೇಳಿರುವಂಥ ಹೋಮ್ ವರ್ಕ್ ಅನ್ನು ಮಾಡ್ತಾ ಹೋಗಿ ಅಷ್ಟೇ. ಅಂದ್ರೆ ಈ ಸಣ್ಣದಾದಂಥ ಈಶ್ವರೀಯ ಪರಿವಾರದ ಈ ಸಂಸಾರದಲ್ಲಿ ಇರಿ ಮಕ್ಕಳೇ. ಆ ದೊಡ್ಡದಾದಂಥ ರಾವಣ ಸಂಸಾರದ ಕಡೆಗೆ ಕಣ್ಣೆತ್ಬಿಟ್ಟು ಕೂಡ ನೋಡಬೇಡಿ. ನೋಡಿದಿದ್ರೆ ನಿಮ್ಮ ಸಮಯ ವ್ಯರ್ಥವಾಗ್ತದೆ, ಕಷ್ಟ ಆಗ್ತದೆ. ಅವಾಗ ಬಾಬನ ಜೊತೆಗೆ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ಸಂಪಾದನೆ ಆಗೋದಿಲ್ಲ. ಸಂಪಾದನೆಗಳಿಗಿಂತ ನಷ್ಟ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಆ ಆಸಕ್ತಿ ಬೇಡ. ಯಾರು ಏನು ಮಾಡ್ತಾರೆ, ಏನು ಬಿಡ್ತಾರೆ, ಅದಕ್ಕೆ ನೋಡ್ಲಿಕ್ಕೆ ಭಗವಂತ ಇದ್ದಾರೆ. ಅವ್ರ ಲೆಕ್ಕಾಚಾರ ನೋಡ್ಲಿಕ್ಕೆ ಭಗವಂತ ಇದ್ದಾನೆ. ನೀವು ವಿದ್ಯಾರ್ಥಿಗಳು ತಾನೇ, ಕ್ಲಾಸಲ್ಲಿ ಕೂತ್ಕೊಳ್ಳಿ, ನಿಮ್ಮ ಬುಕ್ ಇಟ್ಕೊಳ್ಳಿ, ಟೀಚರ್ ಏನು ಪಾಠ ಮಾಡ್ತಾರೆ ಅದನ್ನು ಕೇಳ್ಕೊಂಡು ನಿಮ್ಮ ಶಿಕ್ಷಣ ಮುಗಿಸ್ಕೊಂಡು ಬನ್ನಿ. ಪಕ್ಕದವ್ರು ಏನು ಮಾಡ್ತಾರೆ ಅದು ನಿಮ್ಗೆ ಬೇಕಾಗಿಲ್ಲ. ಅದ್ರ ಕಡೆ ಗಮನವನ್ನ ಕೊಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಮಕ್ಕಳ ಗಮನ ಆ ಕಡೆಗೆ ಈ ಕಡೆಗೆ ಹೋಗ್ತಾ ಇದೆ. ಅದಕ್ಕಾಗಿ ನಿಮ್ಮ ಸಂಪೂರ್ಣವಾದಂತಹ ಜೀವನವನ್ನ ಭಗವಂತನಿಗೆ ನಾವು ಕೊಡಬೇಕು. ಮಕ್ಕಳೇ, ವಿನಾಶ ಯಾವಾಗ ಬೇಕಾದ್ರೂ ಆಗ್ಬೋದು. ವಿನಾಶಕ್ಕೆ ನೀವು ಎವರ್ ರೆಡಿ ಆಗಿರಬೇಕು. ಎಂತಂದ್ರೆ ಎವರ್ ರೆಡಿ ಅಂತಂದ್ರೆ ಏನು, ಅಷ್ಟು ಯೋಗ್ಯರಾಗಿರ್ಬೇಕು, ಅಕೌಂಟ್ ಅನ್ನು ಅಷ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಡಿರ್ಬೇಕು, ಅಷ್ಟು ಸಂಪಾದನೆಯನ್ನ ಮಾಡ್ಕೊಂಡಿರ್ಬೇಕು. ಬಾಬಾ ಹೇಳ್ತಾರೆ, ನಿಮ್ಮ ಸಾಧನೆಯಲ್ಲಿ, ಸೇವೆಯಲ್ಲಿ ನಿರಾಧಾರ ಆಗಿರಬೇಕು. ಆಧಾರ ಇಲ್ಲ. ನೀವು ಬಾಬಾ ಬಿಟ್ಟರೆ ಯಾರ ಆಧಾರ ಕೂಡ ಇಟ್ಕೊಳ್ಬೇಡಿ. ಬೇಕಾದ ಗ್ರೂಪಲ್ಲಿ ಬನ್ನಿ, ಎಲ್ಲಿ ಬೇಕಾದ್ರೂ ಇರಿ, ಅದು ಸದಾ ಮನಸ್ಸು ಬಾಬಾನಲ್ಲಿ ಒಬ್ಬನಲ್ಲಿ ಮಾತ್ರ ಇಡಬೇಕು. ಬೇರೆಯವ್ರಿಗೆ ಹೇಳ್ತೀರಲ್ವಾ, 1 ಸೆಕೆಂಡಿನಲ್ಲಿ ಜೀವನ ಮುಕ್ತಿಯನ್ನು ನಾವು ಕೊಡ್ತೀವಿ. ಹಂಗಂದ್ರೆ ಏನು, ಬಾಬಾ ಅಂದ ತಕ್ಷಣದಲ್ಲಿ ಜೀವನದಿಂದ ಮುಕ್ತರಾಗಿ ಶಾಂತಿಯ ಅನುಭವ ನಿಮ್ಗೆ ಅನ್ಸ್ಬೇಕು. ಹೇಗೆ 1 ಸೆಕೆಂಡಿನಲ್ಲಿ ನಿಮ್ ಕಾಯಿಲೆ ದೂರ ಆದ್ರೆ ಹಿಂಗಿರ್ತದೆ. ತುಂಬಾ ಬಾಯಾರಿರ್ತೀರಾ, ನೀರು ಕುಡಿದಾಗ ಎಷ್ಟು ಹಗೂರವಾಗತ್ತೆ. ಸೊಳ್ಳೆ ಕಡಿತಾ ಇರ್ತಾವೆ, ಒಂದು ಸೊಳ್ಳೆ ಹೊಡೆದು ಬಿಟ್ರೆ ನಿಮ್ಗೆ ಇಷ್ಟು ಆರಾಮ್ ಅಂತ ಅನ್ಸುತ್ತೆ. ಹಾಗೆ ಬಾಬಾ ಈ ಜೀವನದಿಂದನೇ ಮಕ್ಕಳೇ, ನನ್ನ ಮನೆ, ನನ್ನ ಸಂಸಾರ, ನನ್ನ ಕುಟುಂಬ, ಇದೇ ನಿಮಗೆ ಬಂಧನ. ಇದ್ಯಾವುದು ನಿಮ್ದಲ್ಲ, ನೀವು ಕೇವಲ ಆತ್ಮ ಅಷ್ಟೇನೆ. ಈ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೊಳ್ಳಿ. ಯಾವಾಗ ವಿನಾಶ ಬರಬೇಕು ಅದು ನೀವೇ ಡಿಸೈಡ್ ಮಾಡಬೇಕು. ಯಾವಾಗ ನಿಮ್ಮ ಅಕೌಂಟ್ ಸೆಟ್ಲ್ಮೆಂಟ್ ಆಗ್ತದೋ ಆವಾಗ ವಿನಾಶ ಆಗತ್ತೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಿಮ್ಮ ಮನಸ್ಸನ್ನ ಎಷ್ಟು ಸ್ವಚ್ಛ ಶುದ್ಧ ಮಾಡಿ ಇಟ್ಕೊಳ್ತಿರೋ ಅಷ್ಟು ಅಲ್ಲಿ ಭಗವಂತ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಆವಾಗ ಸಾಕ್ಷಾತ್ಕಾರ ಆಗತ್ತೆ. ಅವಾಗ ನಿಮ್ಮ ಅಕೌಂಟ್ ಸೆಟ್ಲ್ಮೆಂಟ್ ಆಗ್ತಾ ಇರ್ತದೆ, ಜೀವನದಿಂದ ಮುಕ್ತ. ಏಕ್ ಬಾಪ್ ದೂಸರಾ ನ ಕೋಯಿ. ಸಂಪೂರ್ಣವಾಗಿ ಮನಸ್ಸನ್ನ ಏನ್ ಮಾಡಿ ಭಗವಂತನ ಹತ್ರ ಕೊಡಿ. ನಿಮ್ಮ ಎದುರುಗಡೆಗೆ ಪ್ರತಿದಿನ ಬೇರೆ ಬೇರೆ ಸಂಸ್ಕಾರದ ಮಾತುಗಳು ಬರ್ತಾ ಇರ್ತವೆ. ಅದನ್ನೆಲ್ಲ ಏನ್ ಮಾಡ್ಬೇಕಂತೆ, ಸೈಡ್ ಸೀನ್ ಅಂತ ಬಿಟ್ಬಿಡ್ಬೇಕಂತೆ. ಓಕೆ, ಅದರ ಬಗ್ಗೆ ಯೋಚನೆ ಮಾಡೋದು, ಅದರ ಪ್ರಭಾವದಲ್ಲಿ ಬರೋದು, ಅದರ ಬಗ್ಗೆ ಸಮಯವನ್ನ ಕಳೆಯೋದು, ಅದನ್ನು ಕೇಳಿ ತುಂಬಾ ಆಸಕ್ತಿ ಆಗಿರೋದು, ಅದಂತೆ ವಾಯುಮಂಡಲವನ್ನ ರೆಡಿ ಮಾಡೋದು. ಹಾಗಿದ್ರೆ ಯೋಚನೆ ಮಾಡಿ, ಬಾಬಾ ನಿಮ್ಗೆ ಯಾವ ವಾಯುಮಂಡಲ ಮಾಡ್ಲಿಕ್ಕೆ ಹೇಳಿದ್ದಾರೆ? ಪರಮಾತ್ಮನ ಸಪ್ತಶಕ್ತಿಯ ವಾಯುಮಂಡಲ ರೆಡಿ ಮಾಡು ಅಂತಂದ್ರೆ
ನೀವೇನು ಮಾಡ್ತಿದ್ದೀರಾ? ಪಾಪ ಅದಕ್ಕೆ ಸುಂದರವಾದ ಮಾತನ್ನ ಹೇಳ್ತಾರೆ. ಆದ್ಮೇಲೆ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೇವರ ಎದುರುಗಡೆಗೆ ಅಗರಬತ್ತಿಯನ್ನು ಯಾಕೆ ಹಚ್ತಾರೆ? ಯಾಕಂದ್ರೆ ಆ ಸುವಾಸನೆ ಅಲ್ಲೂ ಬರಲಿ, ಮನೆಯಲ್ಲೂ ಬರಲಿ ಅಂತ. ಆ ಅಗರಬತ್ತಿ ಹಚ್ಚೋ ಬದಲು ಊರೆಲ್ಲ ಹೊರಗಡೆ ಹೋಗ್ಬಿಟ್ಟು ಕೊಳ್ತೋಗಿರೋ ತರಕಾರಿನ ತಂದ್ಬಿಟ್ಟು ಮನೇಲಿ ಇಟ್ಟಿದ್ದಿದ್ರೆ ಏನಾಗತ್ತೆ ಹೇಳಿ ನೋಡೋಣ? ಅಥವಾ ಇಟ್ಟಿರೋ ತರಕಾರಿಯನ್ನ ತೆಗೆದು ಬಿಸಾಕದೇನೆ ಹಾಗೆ ಇಟ್ಬಿಟ್ಟು ಏನಾಗತ್ತೆ ಹೇಳಿ ನೋಡೋಣ? ಅಲ್ವಾ? ಅದಕ್ಕಾಗಿ ಊರಿನ ಮನುಷ್ಯಾತ್ಮರ ಸುದ್ದಿಯನ್ನ ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಅವ್ರು ಹಾಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಇಷ್ಟು ವರ್ಷ 63 ಜನ್ಮ ಮಾಡಿದ್ದಿದ್ದೇನೆ. ಇದನ್ನ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡಿ ಆದ್ಮೇಲೆ. ಅದಕ್ಕೆ ಆದಷ್ಟು ಸಮಯವನ್ನ ಕೊಡಬೇಡಿ. ನೀವು 1 ಸೆಕೆಂಡ್ ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಬಿಟ್ಟು ವಾಯುಮಂಡಲವನ್ನ ನೀವು ರೆಡಿ ಮಾಡಬೇಕಾಗಿದೆ. ಪಂಚತತ್ವಗಳಿಗೆ ನೀವು ಸಹಾಯವನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಕೇವಲ ರಾಜಯೋಗದ ಸಮಯದಲ್ಲೆಲ್ಲ ಕರ್ಮ ಮಾಡ್ತಾ ಇರಬೇಕಾದ್ರು ಯಾವುದೇ ಬಂಧನ ನಿಮ್ಗೆ ಲೈಟ್. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ನಾವು ಲೌಕಿಕದಿಂದ ಹೊರಗಡೆ ಬಂದ್ಬಿಡ್ತೀವಿ ಆತ್ಮೀಯರೇ, ಸೇವೆಯ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅಯ್ಯೋ, ಬೆಳಿಗ್ಗೆ ಇಷ್ಟು ಹೊತ್ತಿಗೆ ಹೇಳ್ಬೇಕಪ್ಪ, ಇಷ್ಟು ಗಂಟೆ ಯೋಗ ಮಾಡ್ಬಿಡ್ಬೇಕು, ಇಷ್ಟೊತ್ತಿಗೆ ಏನ್ ಮಾಡ್ಬೇಕು, ಕಂಪ್ಯೂಟರ್ ಆನ್ ಮಾಡ್ಬಿಡ್ಬೇಕು, ಹಾಡಾಗ ಅದ್ ಮಾಡ್ಬೇಕು. ಎಷ್ಟು ಟೆನ್ಷನ್ 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 ಟೆನ್ಷನ್. ಆ ಟೆನ್ಷನ್ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಮನೇಲಿ ಅಡಿಗೆನೂ ಕೂಡ ಸರಿ ಮಾಡ್ಲಿಕ್ಕೆ ಆಗಲ್ಲ, ಮನೆ ಜನರ ಜೊತೆಗೆ ಪಾಲನೆನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಹಾಗಾದ್ರೆ ಅಲ್ಬೇಲಾಪನ್ನು ಬೇಡ, ಹುಡುಗಾಟಿಕೆ ಬೇಡ. ಯಾವ ಸಮಯದಲ್ಲಿ ಯಾವ ಕರ್ಮಕ್ಕೆ ನಾವು ಪ್ರಯಾರಿಟಿಯನ್ನು ಕೊಡಬೇಕು ಅದನ್ನ ಕೊಡ್ತಾ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಮುಂದೆ ಮುಂದೆ ಹೋಗ್ತಾ ಹೋದಾಗ ಆದ್ಮೇಲೆ ದೊಡ್ಡ ದೊಡ್ಡ ಪೇಪರ್ಗಳು ಬರ್ತಾ ಇರ್ತವೆ, ಆದ್ರೆ ಅದು ಯಾವುದಕ್ಕೂ ಕೂಡ ಹೆದರಬೇಡಿ. ಇನ್ನು ಕೆಲವೊಂದ್ಸಲ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ದಾರಿಲಿ ಹೋಗ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ, ಕತ್ಲೆ ಆಗಿರ್ತದೆ. ಆವಾಗ ದಾರಿಲಿ ಒಂದು ಹಗ್ಗ ಬಿದ್ದ್ಬಿಟ್ಟಿರ್ತದೆ. ನೀವು ಅದನ್ನ ನೋಡ್ಬಿಟ್ಟು ಏನ್ ಮಾಡೋ, ಹೆದರ್ ಬಿಡೋದು, ಅಯ್ಯೋ ಹಾವೇನೋ ಅಂತೇಳಿ. ಅಲ್ಲಿ ಹಗ್ಗ ಇರ್ತದೆ ಅಷ್ಟೇ, ನೀವು ಹಾವು ಅಂತ ಹೆದರಿ ಬಿಡ್ತೀರ. ಹಾಗೆ ಕೆಲವೊಂದು ಯಾವುದೋ ಒಂದು ಸಣ್ಣ ವಿಚಾರವನ್ನ ಬೇರೆಯವ್ರಿಗೆ ಫೋನ್ ಮಾಡಿ ಹೇಳಿ 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 ದೊಡ್ಡ ಹಾ ಮಾಡ್ಬಿಡ್ತಾರಂತೆ. ಅವ್ರು ಹಾಗಂತೆ, ಇವ್ರು ಹೀಗಂತೆ, ಇವ್ರು ಹೀಗೆ ಮಾಡದಂತೆ, ಹಾಗೆ ಮಾಡದಂತೆ ಅಂತ ದೊಡ್ಡ ವಿಷಯ ಮಾಡ್ಬಿಡೋದು. ದೊಡ್ಡ ಮಾಡ್ಲಿಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ಬಲಹೀನತೆಗಳನ್ನ, ನಮ್ಮ ಕಡಿಮೆತನವನ್ನ, ಇಲ್ಲಿ ಸಮಯ ವ್ಯರ್ಥ ಆಗತ್ತೆ ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆತ್ಮೀಯರೇ. ಅದಕ್ಕಾಗಿ ನಿಮ್ಮಲ್ಲಿ ಈ ಗುಣಗಳಿದ್ದಾವ ಅಂತ ನೀವೇನ್ ಮಾಡ್ಕೊಳ್ಳಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದು ಇದ್ದರೆ ಅದನ್ನ ದಯವಿಟ್ಟು ಅದನ್ನ ತೆಗೆದುಹಾಕಿ. ಅದು ಗುಣಗಳಲ್ಲ, ಅದು ಅವಗುಣ. ಮಾತಾಡೋದಿದ್ಯಾ, ಬಾಬನ್ ಜೊತೆಗೆ ಮಾತಾಡಿ. ಜಗಳ ಮಾಡೋದಿದ್ಯಾ, ಬಾಬನ್ ಜೊತೆ ಜಗಳ ಮಾಡಿ. ಹಾ, ಹಾಗಂತ ನೀವು ಮಾತಾಡಿದ ಪಕ್ಕದವ್ರಿಗೆ ಗೊತ್ತಾಗ್ಬಾರ್ದು. ಹಾ, ಪಕ್ಕದವ್ರಿಗೆ ಗೊತ್ತಾಗ್ಬಿಟ್ರೆ ಮನೆಯವರೆಲ್ಲ ಇವ್ರಿಗೆ ಏನೋ ಬಂದ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಡ್ತಾರ ಆಮೇಲೆ. ಸರಿನಾ? ಅದಕ್ಕೆ ಅದ್ರ ಕಡೆಗೆ ಏನ್ ಮಾಡಿ ಗಮನ ಇರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸರಿನಾ? ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಏನ್ ಬೇಕಂತೆ, ಬಾಬನನ್ನ ಪ್ರತ್ಯಕ್ಷ ಮಾಡಿಸ್ಬೇಕು ಹೇಳುವಂಥದ್ದೊಂದು ಇಚ್ಛೆ ಇದೆಯಂತೆ. ಆದ್ರೆ ಪ್ರತ್ಯಕ್ಷರಾಗಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ನಾನು ಚಾಬಿ ಓಪನ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ, ಆದ್ರೆ ನೀವು ಆ ರೀತಿ ಯೋಗ್ಯರಾಗಿದ್ದೀರಾ? ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ನಾವು ಈಶ್ವರಿ ಸೇವೆ ಮಾಡಿದ್ರೆ ಫರಿಸ್ತಾ, ವಿಶೇಷವಾಗಿ ನನಗೆ ಈಶ್ವರಿ ಜ್ಞಾನ ಹೇಳಬೇಕಾದ್ರೆ, ಯೋಗ ಮಾಡಬೇಕಾದ್ರೆ ಈ ಅನುಭವ ಆಗತ್ತೆ. ಕೆಲವೊಂದ್ಸಲ ಈ ಸ್ಮೃತಿ ಇದ್ದಾಗ ನಾವೇನೇ ಕೆಲಸ ಮಾಡ್ಬೇಕು ಅದು ಹಗೂರ. ಈಗ ನಾವ್ ಯಾವಾಗ್ಲೂ ಡ್ರೈವಿಂಗ್ ಮಾಡ್ತಿರ್ತೀವಿ ಅಂತ ತಿಳ್ಕೊಳ್ಳಿ, ಒಬ್ಬರೇ ಇದ್ದೀವಿ ಅಂತ ತಿಳ್ಕೊಳ್ಳಿ, ಆ ಅದು ಸ್ಮೃತಿ ತಂದ್ಕೊಂಡ ತಕ್ಷಣ ಏನಾಗ್ತದೆ, ಹಗೂರ ಆಗ್ಬಿಡತ್ತೆ. ಅಂದ್ರೆ ಆ ಸ್ಮೃತಿಯಲ್ಲಿ ನಾವು ಇರಬೇಕು. ಏನಂತ, ಯಾವುದೇ ಬಂಧನದಲ್ಲಿ ನಾನು ಇರಬಾರದು, ನಿರ್ಬಂಧನ ಆಗಿರಬೇಕು. ನೋಡಿ ಆತ್ಮೇರೆ, ಶರೀರದಲ್ಲಿ ನಿಮ್ಗೆ ಬೇರೆ 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 ಕಡೆ ಕಾಯಿಲೆ ಇದ್ರೆ ಹೆಂಗಿರ್ತದೆ ಹೇಳಿ ನೋಡೋಣ. ತಲೆನೋವು ಇದೆ, ಬೆನ್ನೋವಿದೆ, ಕಣ್ಣೋವಿದೆ, ಬಾಯಾರಿಕೆ ಆಗಿದೆ, ಏನೇನೋ ಆಗಿದ್ರೆ ಎಷ್ಟು ಕಷ್ಟ ಆಗತ್ತಲ್ವಾ? ಎಲ್ಲೋ ಎಲ್ಲೋ ಕಾಯಿಲೆ ಇಲ್ಲ ಅಂತಂದ್ರೆ ಎಷ್ಟು ಆರಾಮಾಗಿರ್ತದಲ್ವಾ ಶರೀರ. ಹಾಗೇನೆ ಆದ್ಮೇಲೆ ಶರೀರದ ಕಾಯಿಲೆ ಗುಣ ಮಾಡ್ಲಿಕ್ಕೆ ನಿಮ್ಗೆ ಪೇನ್ ಕಿಲ್ಲರ್ ಇರ್ಬೋದು. ಮನಸ್ಸಿನ ಕಾಯಿಲೆ, ಇವತ್ತು ಶರೀರ ಎಷ್ಟು ಸುಂದರವಾಗಿರ್ತದೆ ಜನರಿಗೆ ನೋಡ್ಲಿಕ್ಕೆ, ಬಿಲ್ಡಿಂಗ್ ಎಷ್ಟು ಚೆನ್ನಾಗಿರ್ತದೆ, ಮಾನಸಿಕವಾಗಿ ಎಷ್ಟು ಬಂಧನದಲ್ಲಿ ಇರ್ತೀವಿ. ಆ ಬಂಧನದಿಂದ ಮುಕ್ತರಾಗಿ ಅದನ್ನ ನೀವು ಹಿಡ್ಕೊಂಡ್ರೆ ಇಡ್ತದೆ, ಬಿಟ್ರೆ ಬಿಡ್ತದೆ ಅಷ್ಟೇ. ಅದು ನಿಮ್ಮ ಕೈಯಲ್ಲಿದೆ ಅಷ್ಟೇ. ಓಕೆನಾ? ಹಿಡ್ಕೊಳ್ಳೋದು ಬಿಡೋದು ಮಾನಸಿಕವಾಗಿ ಇದು ನಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಹಿಡ್ಕೊಳ್ಳೋದಿದ್ರೆ ಏನ್ ಮಾಡಿ, ಬಾಬನನ್ನ ಹಿಡ್ಕೊಳ್ಳಿ, ಮತ್ತೆ ಬೇರೆ ಯಾರನ್ನು ಇಟ್ಕೊಳ್ಬೇಡಿ. ಅದಕ್ಕೆ ಬಾಬಾ ಹೇಳ್ತಾರೆ ಫರಿಸ್ತಾ. ಬ್ರಹ್ಮಬಾಬರ ಜೊತೆಗೆ ಪ್ರೀತಿ ಇದೆ ತಾನೆ, ಬ್ರಹ್ಮಕುಮಾರ ಕುಮಾರಿಯರು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಬ್ರಹ್ಮಬಾಬಾ ಎಲ್ಲ ಮಾಡ್ತಿದ್ದು ಎಲ್ಲ ಸಂಬಂಧದಿಂದ. ಇನ್ನು ಕೆಲವೊಂದ್ಸಲ ಏನಾಗತ್ತೆ, ಯಾರು ಚೆನ್ನಾಗಿ ಸೇವೆ ಮಾಡ್ತಾರೆ ಅವ್ರ ಜೊತೆಗೆ ತುಂಬಾ ಪ್ರೀತಿ,
ಯಾರು ನಿಮ್ಗೆ ಸೇವೆಗೆ ಸಹಾಯ ಕೊಡೋದಿಲ್ಲ, ಅವ್ರ ಜೊತೆಗೆ ಮನಸ್ಸಿನಲ್ಲಿ ಏನೇನೋ ಹೇಳ್ಕೊಳ್ಳೋದು, ಇದನ್ನ ಮಾಡಬಾರ್ದು. ಯಾರೇ ಇಲ್ಲಿ ಎಲ್ಲರಿಗೂ ಸಮಭಾವದಿಂದ ನೋಡುವಂತ ಪ್ರಯತ್ನವನ್ನ ಮಾಡಿ. ಆತ್ಮೀಯರೇ, ಜೀವನದಲ್ಲಿ ಅನುಭವ ಚೆನ್ನಾಗಿ ಪಾಠ ಕಲಿಸುತ್ತೆ. ಯಾರದೇ ಜ್ಞಾನ ಕೇಳೋದಕ್ಕಿಂತ ನಿಮ್ಮ ವೈಯಕ್ತಿಕ ಜೀವನದ ಅನುಭವ ಇದೆಯಲ್ಲ, ನಿಮ್ಗೆ ಚೆನ್ನಾಗಿ ಪಾಠ ಕಲಿಸ್ತಾ 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 ಹೋಗ್ತಾ ಇರ್ತದೆ. ಅದಕ್ಕಾಗಿ ಆತ್ಮಿಕ ಕರ್ಮ ಯೋಗಿಗಳಾಗ್ಬಿಟ್ಟು ಕರ್ಮವನ್ನ ಮಾಡ್ತಾ ಹೋಗಿ. ಬ್ರಹ್ಮಬಾಬಾ ಹೇಗಿದ್ದಾರೆ ಇವಾಗ? ಅವ್ಯಕ್ತವಾಗಿದ್ದಾರೆ ತಾನೆ. ಹಾಗೆ ನೀವು ಕೂಡ ಆದಷ್ಟು ಅವ್ಯಕ್ತ. ಅವ್ಯಕ್ತ ಅಂತಂದ್ರೆ ಏನು? ವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಮಾತಾಡೋದಿದ್ಯಾ, ಮನಸ್ಸು ಬುದ್ಧಿಯಿಂದನೇ ಬಾಬನ್ ಜೊತೆಗೆ ಮಾತಾಡಿ. ಮೊಬೈಲಿಂದ ಆಗ್ಲಿ, ಬಾಯಿಯಿಂದ ಆಗ್ಲಿ ಅಲ್ಲ. ಮನುಷ್ಯಾತ್ಮನ ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಖದಿಂದ ಮಾತಾಡೋದನ್ನು ಕಡಿಮೆ ಮಾಡಿ, ಮನಸ್ಸಿನಿಂದ ಮಾತಾಡೋದನ್ನು ಜಾಸ್ತಿ ಮಾಡಿ. ಬಾಬಾ ಆತ್ಮನಿಗೆ ಕಲ್ಯಾಣ ಆಗ್ಲಿ, ಆತ್ಮ ಇದನ್ ತಪ್ಪು, ಇದನ್ನ ಮಾಡಬೇಡ. ಇನ್ನೊಂದು ನನಗೆ ಏನು ಅನಿಸುತ್ತೆ ಗೊತ್ತಾ, ನನ್ನ ಜೀವನದಲ್ಲಿ ನಾವು ಯಾರಿಗೂ ಕೂಡ ಇದು ಸರಿ ಇಲ್ಲ ಸರಿ ಇದೆ ಅಂತ ಹೇಳಲಿಕ್ಕೆ ನಾವ್ಯಾರು ಅಲ್ವಾ? ಆ ಒಂದು ಕ್ವಾಲಿಟೀಸ್ ಅನ್ನ, ಅರ್ಹತೆಯನ್ನ ಬಾಬಾ ನಮ್ಗೆ ಕೊಟ್ಟಿಲ್ಲ. ನೀವು ಜಸ್ಟ್ ಏನ್ ಹೇಳ್ಬೋದು ಅಂತಂದ್ರೆ, ಬಾಬಾ ನೋಡು ಈ ಆತ್ಮಲ್ಲಿ ಹಿಂಗಿದೆ ಅಂತ ನಾವು ಬಾಬನಿಗೆ ಹೇಳ್ಬೋದೇ ಹೊರತು, ಅವನು ಸರಿ ಇದ್ದಾನೆ ಸರಿ ಇಲ್ಲ ಅಂತ ಹೇಳುವಂಥದ್ದು ಸಂಕಲ್ಪವನ್ನ ಮಾಡಲಿಕ್ಕೆ, ಸೂಕ್ಷ್ಮವಾಗಿ ಹೇಳಲಿಕ್ಕೆ ನಮ್ಗೆ ಯಾವುದೇ ಅಧಿಕಾರವನ್ನ ಬಾಬಾ ಕೊಟ್ಟಿಲ್ಲ. ಬಾಬಾ ಅದಕ್ಕೆ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಮಗು, ನಿನಗೆ ನಾನು ಪ್ರತಿದಿನ ಪೇಪರ್ ಅನ್ನ ಕೊಡ್ತೇನೆ, ನೀಲಿ ಕಲರ್ ಪೆನ್ ಅನ್ನ ಕೊಡ್ತೇನೆ, ಸರಿನಾ? ನಿನಗೆ ಪ್ರತಿದಿನ ಪೇಪರ್ ಬಂದಾಗ ಅದನ್ನ ನೀನು ಉತ್ತರವನ್ನ ಬರಿತಾ ಹೋಗುದಷ್ಟೇ ಕೆಲಸ. ಅಣ್ಣವ್ರೆ, ಬಾಬಾ ಯಾವಾಗ ಪರೀಕ್ಷೆ ಮಾಡ್ತಾರೆ? ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವವರೆಗೆ ಪ್ರತಿ ಸೆಕೆಂಡ್ ಪರೀಕ್ಷೆನೆ. ಇಲ್ಲಿ ನಿಮ್ಗೆ ವೈಟ್ ಪೇಪರ್ ಕೊಟ್ಬಿಟ್ಟು ಪೆನ್ ಕೊಡೋದಿಲ್ಲ. ಬೆಳಗಿಂದ ರಾತ್ರಿವರೆಗೆ ಎಚ್ಚರಾವಸ್ಥೆಯಲ್ಲಿ ಸ್ವಪ್ನದಲ್ಲೂ ಕೂಡ ಬಾಬಾ ಪರೀಕ್ಷೆನ ಕೊಡ್ತಾರೆ. ನೀವು ಆ ಪರೀಕ್ಷೆಯನ್ನ ಬಾಬಾ ಹೇಳುವಂತ ಮುರಳಿಯ ಆಧಾರದಲ್ಲಿ ಉತ್ತರ ಬರಿತಾ ಹೋಗ್ಬೇಕಾಗ್ತದೆ. ಈ ಪ್ರೊಸೆಸ್ ಅಲ್ಲಿ ನಿಮ್ಮ ಪೇಪರ್ ಅನ್ನ ನೀವು ಚೆಕ್ ಮಾಡ್ಲಿಕ್ಕೂ ಕೂಡ, ಮಾರ್ಕ್ಸ್ ಹಾಕೊಳ್ಳಿಕ್ಕೂ ಕೂಡ ನಿಮಗೆ ರೆಡ್ ಪೆನ್ ಬಾಬಾ ಕೊಟ್ಟಿಲ್ಲ. ಮುಖ್ಯವಾಗಿ ಬೇರೆಯವ್ರ ಪೇಪರ್ ಚೆಕ್ ಮಾಡ್ಲಿಕ್ಕೂ ಕೂಡ ರೆಡ್ ಪೆನ್ ಅನ್ನು ಕೊಟ್ಟಿಲ್ಲ. ಅದು ಬಾಬಾನೇ ಇಟ್ಕೊಂಡಿದ್ದಾರೆ. ಯಾರಿಗೆ ಎಷ್ಟು ಮಾರ್ಕ್ಸು ಅದು ಬಾಬನಿಗೆ ಗೊತ್ತು. ಒಂದು ಬಾಬಾ ಹೇಳ್ತಾರೆ, ನೋಡು ಮಗು, ಬೆಳಗಿಂದ ಸಾಯಂಕಾಲದವರೆಗೆ ನಿನ್ನೆಯ ದಿನ ನೀನೇನು ಉತ್ತರವನ್ನ ಬರ್ದಿದೆಯೋ ಅದರ ರಿಸಲ್ಟ್ಸ್ ಅನ್ನ ಮರುದಿನ ನಾನು ಮುರಳಿಯಲ್ಲಿ ರೆಡ್ ಪೆನ್ ಇಂದ ಮಾರ್ಕ್ ಮಾಡಿ ನಾನು ಕೊಟ್ಟಿದ್ದಿರ್ತದೆ. ಕರೆಕ್ಟಾಗಿ ಕೇಳಿ. ನಿನ್ನೆ ನಾನು ಕೊಟ್ಟಿರುವಂತ ಪ್ರಶ್ನೆಗೆ ನೀನೇನು ಇವತ್ತು ಉತ್ತರವನ್ನ ಬರ್ದಿದ್ಯೋ, ಲೌಕಿಕದಲ್ಲೂ ನೀವು ನೋಡ್ತೀರಲ್ವಾ, ಸ್ಕೂಲಲ್ಲಿ ಇವತ್ತಿನ ದಿನ ಟೀಚರ್ ಹೋಮ್ ವರ್ಕ್ ಅನ್ನ ಕೊಟ್ಟಾಗ ಮರುದಿನ ಬೆಳಿಗ್ಗೆ ಬಂದ ತಕ್ಷಣದಲ್ಲಿ ನಿಮ್ಮ ನೋಟ್ ಬುಕ್ ಅನ್ನು ಒಯ್ದ್ಬಿಟ್ಟು ಅವ್ರ ಕೈಲಿ ಕೊಡ್ತೀರಾ ನೀವು? ಪ್ರತಿಯೊಬ್ರು ಇಂಡಿಪೆಂಡೆಂಟ್ ಆಗಿ ಕೊಡಬೇಕಾಗ್ತದೆ. ಪ್ರೈಮರಿ ಸ್ಕೂಲ್ ತಮ್ಗೆಲ್ಲ ಗೊತ್ತು. ನಾವು ಒಯ್ದ್ಬಿಟ್ಟು ಅಲ್ಲಿ ಕೊಟ್ಟಾಗ ಅವ್ರು ನೋಡ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನು ಕರೆಕ್ಷನ್ ಮಾಡ್ತಾ ಇರ್ತಾರೆ. ಗುಡ್, ವೆರಿ ಗುಡ್, ಎಕ್ಸಲೆಂಟ್, A+, A++ ಏನೇನಿದೆ ಇದನ್ನೆಲ್ಲ ಅವ್ರು ಹಾಕ್ತಾ ಹೋಗ್ತಾರೆ. ಮಿಸ್ಟೇಕ್ ಇದ್ರೆ ರೌಂಡ್ ಅಪ್ ಆಗ್ತಾರೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ, ಪ್ರತಿದಿನ ಮುರಳಿಯ ಮೂಲಕ ನಿಮ್ಮ ಆ ಮೊದಲನೇ ದಿನದ ಮಾನಸಿಕ ಸ್ಥಿತಿಯ, ನೀವು ಬರೆದಿರುವಂತ ಪ್ರಶ್ನೆಗೆ ಉತ್ತರದಲ್ಲಿ ಎಷ್ಟು ಕರೆಕ್ಟ್ ಇದೆ, ಎಷ್ಟು ಮಿಸ್ಟೇಕ್ ಇದೆ ಅಂತ ನಾನು ಮುರಳಿಯ ಮೂಲಕ ಉತ್ತರವನ್ನ ಕೊಡ್ತಾ ಹೋಗ್ತೇನೆ. ಅದಕ್ಕೆ ತಕ್ಕಾಗಿ ನೀವು ತಪ್ಪಿದ್ದಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಏನೇನು ಮಾಡಬೇಕು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನೀವು ಸರಿಯಾಗಿ ಬರ್ತಿಲ್ಲ ಅಂತಂದ್ರೆ ವರ್ಷಾನುಗಟ್ಲೆ ಆದ್ರೂ ಕೂಡ ಅದೇ ಕ್ಲಾಸಲ್ಲಿ ಇರ್ತೀರಾ. ಕೆಲವೊಂದ್ಸಲ ಕೆಳಗಡೆ ಕ್ಲಾಸಿಗೆ ಹೋಗ್ಬಿಡ್ತೀರಾ. ನಿಮ್ಮ ನಂತರ ಬಂದವರು ಮುಂದಕ್ಕೆ ಹೋಗ್ಬಿಡ್ತಾರೆ. ಇಷ್ಟು ವರ್ಷ ಆಯ್ತು ಅಂದ ತಕ್ಷಣದಲ್ಲಿ ಬಾಬಾ ಇಲ್ಲೆಲ್ಲೂ ಪ್ರಮೋಷನ್ ಮಾಡೋದಿಲ್ಲ. ನಿಮ್ಮಲ್ಲಿ ಯೋಗ್ಯತೆ ಇದ್ರೆ ಮಾತ್ರ ನಿಮ್ ಪ್ರಮೋಷನ್ ಹೇಳುವಂತ ಸಿಗ್ತದೆ. ಮುಂದಿನ ತರಗತಿಗೆ, ಮುಂದಿನ ಲೇವಲಿನ ಸೇವೆಗೆ, ಮುಂದಿನ ಸಾಧನೆಗೆ, ಮುಂದಿನ ತಪಸ್ಸಿಗೆ ನೀವು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಪ್ರತಿದಿನ ನಿಮ್ಮ ಬುಕ್ ಅನ್ನ ನೋಡ್ತಾ ಹೋಗಿ, ಬಾಬನ ಎದುರುಗಡೆ ಇಡ್ತಾ ಹೋಗಿ, ಮುರಳಿಯನ್ನು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕಂಪ್ಯಾರಿಸನ್ ಮಾಡ್ತಾ, ಸಮಯದ ಅನುಸಾರ ಬಾಬಾ ನನಗೆ ಏನ್ ಹೇಳ್ತಾರೆ ಅದನ್ನ ಮಾಡ್ತಾ ಹೋಗಿ. ಅವ್ರದ್ದು ಇವ್ರದ್ದು ಗಾಳಿ ಸುದ್ದಿ, ಊರ್ ಸುದ್ದಿ ಇದನ್ನು ಬೇಡ. ಇದಕ್ಕೆ ಬಾಬಾ ಹೆಚ್ಚಿನ ಸಮಯವನ್ನ ಮಕ್ಕಳು ವ್ಯಯ ಮಾಡ್ತಾ ಇದ್ದಾರೆ ಹೇಳುವಂತ ಸ್ಪಷ್ಟವಾದ ವಿಷಯವನ್ನ ಹೇಳ್ತಿದ್ದಾರೆ. ಅದಕ್ಕಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಕರ್ಮಯೋಗಿ ಮಾಡ್ತಾ ಫಲಿಸ್ತಾ ಆಗ್ಬೇಕು. ಜೊತೆಯಲ್ಲಿ ಈ ವರ್ಷ ಲಕ್ಷ್ಯ ಇಟ್ಕೊಳ್ಳಿ, ಸಂಸ್ಕಾರ ಪರಿವರ್ತನೆ ಮಾಡ್ಬೇಕು. ನಮ್ಮ ಸಂಸ್ಕಾರನೂ ಪರಿವರ್ತನೆ ಮಾಡ್ಬೇಕು. ಬೇರೆಯವರಿಗೂ ಕೂಡ ಸಹಯೋಗ ಕೊಡೋದರ ಮೂಲಕ ಅವರ ಸಂಸ್ಕಾರ ಪರಿವರ್ತನೆ ಮಾಡ್ಲಿಕ್ಕೂ ನಾವು ಅವರಿಗೆ ಸಹಯೋಗವನ್ನು ಕೊಡಬೇಕು. ವಿಶೇಷವಾಗಿ ಬ್ರಾಹ್ಮಣ ಆತ್ಮರಲ್ಲಿ ಅವರಿಗೆ ನಾವು ಸಹಯೋಗವನ್ನ ಕೊಡಬೇಕಾಗತ್ತೆ. ನಾನು ದಾನ ಕೊಡ್ತೇನೆ ಅಂತಲ್ಲ, ಸಹಯೋಗವನ್ನ ಕೊಡಬೇಕಾಗತ್ತೆ. ಈ ರೀತಿ ಮಕ್ಕಳೇ, ವರ್ತಮಾನ ಸಮಯದಲ್ಲಿ ಪ್ರಪಂಚದ ಜನ
ತುಂಬಾ ಕಷ್ಟದಲ್ಲಿದ್ದಾರೆ, ಅವರಿಗೆ ನಿಜವಾದ ಪ್ರೀತಿ ಕೊಡ್ಲಿಕ್ಕೆ ಇಂತಹ ಒಂದು ವಾಯುಮಂಡಲವನ್ನ ನಿರ್ಮಾಣ ಮಾಡ್ಬೇಕು. ತುಂಬಾ ಜನ ಆತ್ಮಗಳು ಬಟ್ಟಿಯಲ್ಲಿ ಬಂದಾಗ ಹೇಳ್ತಾರೆ, ಅಣ್ಣವ್ರೆ ಎಷ್ಟು ಚೆನ್ನಾಗಿ ಅನುಭವ ಆಯ್ತು, ಬಾಬಾ ಎಷ್ಟು ಚೆನ್ನಾಗಿ ಅನುಭವ ಮಾಡಿಸಿದ್ರು, ಮೌಂಟ್ ಹೋಗೋದಾಗ ಎಷ್ಟು ಚೆನ್ನಾಗಿ ಅನುಭವ ಆಗತ್ತೆ. ಯಾಕಂದ್ರೆ ಅಲ್ಲಿ ವಾಯುಮಂಡಲ ರೆಡಿ ಆಗಿರ್ತದೆ ಆತ್ಮೀಯರೇ. ಆ ವಾಯುಮಂಡಲ ಎಲ್ಲಿಂದ ರೆಡಿ ಆಗತ್ತೆ ಗೊತ್ತಾ ನಿಮ್ಗೆ? ಪರಮಾತ್ಮನ ಶಕ್ತಿ ಆತ್ಮನಿಂದ, ಮನಸ್ಸಿಂದ, ಬುದ್ಧಿಯಿಂದ, ಸಂಸ್ಕಾರದಿಂದ, ಶರೀರದಿಂದ ಹೊರಗಡೆ ಹೋಗಿರುವಂತ ಅನುಭವ ನಿಮ್ಗೆ ಆಗ್ಬೇಕು. ಶರೀರದ ಪಕ್ಕದಲ್ಲಿ ವಾಯು ಇದೆ, ಆ ವಾಯುವಿನಲ್ಲಿ ಭಗವಂತನ ಶಕ್ತಿ ಚಾರ್ಜ್ ಆಗ್ಬೇಕು. ಆ ವಾಯು ಹೋಗ್ಬಿಟ್ಟು ಅವರಿಗೆ ಟಚ್ ಆಗ್ಬೇಕು. ಆ ವಾಯು ಎಲ್ಲೆಲ್ಲಿ ಹೋಗುತ್ತೆ ಗೊತ್ತಾ ನಿಮ್ಗೆ? ಪಂಚತತ್ವಗಳ ಮೇಲೆ ಹೋಗುತ್ತೆ, ಹೂವಿನ ಮೇಲೆ ಹೋಗುತ್ತೆ, ಗಿಡದ ಮೇಲೆ ಹೋಗುತ್ತೆ, ಮನುಷ್ಯಾತ್ಮರ ಮೇಲೆ ಹೋಗುತ್ತೆ, ಸರ್ವ ಆತ್ಮಗಳ ಮೇಲೆ ಹೋಗ್ತದೆ. ಈ ರೀತಿ ಆ ವಾಯುವನ್ನ ಚಾರ್ಜ್ ಮಾಡೋದ್ರ ಮೂಲಕ ನೀವು ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ನಿಮಿತ್ತವಾಗಬೇಕು. ನೀವು ಇದು ಮೊಬೈಲ್ ಮಾತಾಡ್ತಿರಲ್ವಾ, ಇನ್ನೊಬ್ರಿಗೆ ಹೋಗಿ ತಲುಪ್ತದಲ್ಲ, ಕಾರಣ ಯಾವುದು? ವಾಯು. ನೀವು ಅನುಭವಿಸುವ ಸುಖ, ಶಾಂತಿ, ಆನಂದ ಅನುಭವ, ಇದಕ್ಕೂ ಆಧಾರ ವಾಯು. ಸುವಾಸನೆಗೆ ಆಧಾರ ವಾಯು. ನಿಮ್ಮ ಮನೆಯಲ್ಲಿ ಏನು ಫಿಲ್ಮ್ಗಳು ಬರ್ತಾವೆ, ಟಿವಿ ಮಾಧ್ಯಮ, ಅದಕ್ಕೂ ವಾಯು. ನಿಮ್ಮ ಮನೆಯಲ್ಲಿ ಏನು ಸುವಾಸನೆ ಬರ್ತದೆ, ಹಣ್ಣಿಂದು ಅಥವಾ ಕೊಳ್ತೋಗಿರೋ ತರಕಾರಿದು, ಅದಕ್ಕೆ ವಾಯು. ಎಷ್ಟು ವಾಯು ಹೇಳುವಂಥದ್ದೊಂದು ಹೇಗೆ ಸಾಧನವಾಗಿದೆ. ಹೇಗೆ ನೀವು ನೀರನ್ನ ನೋಡ್ತೀರಾ, ಟೀ ಮಾಡಬೇಕು ಒಂದು ನೀರು ಬೇಕು ಅಲ್ವಾ, ಕಾಫಿ ಮಾಡಬೇಕು ಒಂದು ನೀರು ಬೇಕು, ಸಾಂಬಾರ ಮಾಡಬೇಕು ಒಂದು ನೀರು ಬೇಕು, ಪಾತ್ರೆ ತೊಳಿಬೇಕು ಒಂದು ನೀರು ಬೇಕು. ಇಷ್ಟಕ್ಕೆ ಆ ನೀರು ಹೇಳುವಂಥದ್ದೊಂದು ಸಾಧನವಾಗಿದೆ. ಇಷ್ಟು ಪ್ರಾಡಕ್ಟ್ಗಳಿಗೆ ಹಾಗೆ ವಾಯುನು ಕೂಡ ತುಂಬಾ ವಿಷಯಕ್ಕೆ ಆತ್ಮೇಲೆ ಸಾಧನವಾಗಿದೆ. ನೋಡಿ, ಯಾರಾದ್ರೂ ನೀರು ಕುಡಿದೇನೆ ಇರಬಹುದು, ಅದು ವಾಯು ತಗೊಳ್ದೆ ಇರ್ಲಿಕ್ಕೆ ಆಗತ್ತಾ? ಅದಕ್ಕೆ ವಾಯುಮಂಡಲ ಅಂತಂದ್ರೆ ಆ ಮೂಲಕ ಪರಮಾತ್ಮನ ಶಕ್ತಿ ವಾಯುಮಂಡಲ ಚಾರ್ಜ್ ಆಗಿ ಬೇರೆಯವ್ರಿಗೆ ಹೋಗ್ಬಿಟ್ಟು ಟಚ್ ಆಗ್ಬೇಕು. ಇದರ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನು ಬಾಬಾ ಕೊಡ್ತಾರೆ. ನೋಡಿ ಮಕ್ಕಳೇ, ನೀವು VIP ಗಳನ್ನ ಮೌಂಟ್ ಅಬು ಕರ್ಕೊಂಡು ಹೋಗ್ತೀರಿ, ಹೋಗ್ಬಿಟ್ಟು ಬಂದ ಮೇಲೆ ಅವ್ರಿಗೆ ಅನುಭವ ಹೇಳಿ ಅಂತಂದ್ರೆ ಅವ್ರೇನ್ ಹೇಳ್ತಾರೆ, ಈ ಮೌಂಟ್ ಅಬು ದೊಡ್ಡದೊಂದು ಹಾಲ್ ಇದೆಯಪ್ಪ, 25,000 ಜನ ಕೂತ್ಕೊಳ್ತಾರೆ, ಮಧ್ಯದಲ್ಲಿ ಒಂದೂ ಕೂಡ ಕಂಬ ಇಲ್ಲ, ಇಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ಟೀ ಕುಡಿಬಹುದು, ತುಂಬಾ ಚೆನ್ನಾಗಿರುವಂತ ರೂಮ್ಗಳಿದ್ದಾವೆ, ಎಲ್ಲ ವರ್ಣನೆ ಮಾಡ್ತಾರೆ ಆದ್ಮೇಲೆ. 2 ವರ್ಷದ ನಂತರ ಅವ್ರನ್ನ ಮಾತಾಡಿಸಿ, ಅಲ್ಲಿ ಚೆನ್ನಾಗಿ ಶಾಂತಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ನಾಲ್ಗೆಯಿಂದ ಅನುಭವಿಸಿರೋದನ್ನ ಮರೀತಾರೆ, ಕಣ್ಣಿಂದ ನೋಡಿರೋದನ್ನ ಮರ್ತಾರೆ, ಅಲ್ಲಿ ಕೇಳಿರುವಂತ ಕಿವಿಯಿಂದ ಕೇಳಿರುವಂತ ಜ್ಞಾನವನ್ನ ಮರ್ತು ಬಿಡ್ತಾರೆ. ಯಾವ್ದು ನೆನ್ಪಿರ್ತದೆ? ಯಾವ್ದು ನೆನ್ಪಿರ್ತದೆ ಹೇಳಿ ನೋಡೋಣ. ಅಲ್ಲಿ ವಾಯುಮಂಡಲದ ಮೂಲಕ ಅಲ್ಲಿರುವಂತ ತಪಸ್ವಿ ಆತ್ಮಗಳು ಮಾಡಿರುವಂತಹ ತಪಸ್ಸಿನ ಫಲ ವಾಯುಮಂಡಲಕ್ಕೆ ಹೋಗಿ ಆ ವಾಯುವನ್ನು ಇವರೇನು ಉಸಿರಾಡ್ತಾರೆ. ನೀವು ಬೇಡ ಅಂತ ಹೇಳುವಂಗಿಲ್ಲವಲ್ಲ. ಜ್ಞಾನ ನಾನು ಕೇಳೋದಿಲ್ಲ, ಕಿವಿಗೆ ಹಾಕೊಂಡು ಕುತ್ಕೊಂಡ್ಬಿಡ್ಬೋದು, ರೂಮಲ್ಲಿ ಕುತ್ಕೊಂಡ್ಬಿಡ್ಬೋದು, ಆದ್ರೆ ವಾಯುವನ್ನ ನೀವು ಉಸಿರಾಡ್ಲೇಬೇಕಲ್ವಾ? ಪ್ರತಿಯೊಬ್ಬರಿಗೂ ತಲುಪುತ್ತಲ್ಲ. ನಾನು ಭಗವಂತನ ಒಪ್ಪೋದಿಲ್ಲ, ನಾನು ಏನು ಭಗವಂತನ ಒಪ್ಪದೇ ಇರೋದಕ್ಕೆ ಏನ್ ಹೇಳ್ತಾರೆ ಅವರಿಗೆ? ಇನ್ನೊಂದು ಹೆಸರು ಹೇಳ್ತಾರೆ, ನಾಸ್ತಿಕ ಅಂತ ಹೇಳ್ತಾರೆ. ಅವನೇನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಪ್ರಪಂಚದ ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ಏನ್ ಮಾಡ್ಬೇಕು? ಉಸಿರಾಡ್ಲೇಬೇಕಾ? ಆ ಉಸಿರಾಡದಲ್ಲಿ ಭಗವಂತ ಶಕ್ತಿ ಇದೆ ಅಂತ ಅಂದಾಗ ಅವನಿಗೆ ಹೋಗ್ಬಿಟ್ಟು ತಲುಪತ್ತೆ ತಾನೇ. ಆವಾಗ ಆ ಮೂಲಕ ಭಗವಂತನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ನೀವು ನಿಮಿತ್ತರಾಗ್ಬೇಕು. ಅಂದರೆ ಕರ್ಮ ಮಾಡುವಂತ ಸಮಯದಲ್ಲೂ ಕೂಡ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಭಗವಂತನ ಜೊತೆಯಲ್ಲೇ ಇರಬೇಕಾಗ್ತದೆ. ಇಲ್ಲಿ ಸಾಕ್ಷಾತ್ಕಾರ ಅಂತ ದಿನದಲ್ಲಿ ಕೆಲವೊಂದು ಸಮಯ ಸ್ಟೇಜ್ ಮೇಲೆ ಕುತ್ಕೊಂಡಾಗ ಮಾತ್ರ ಅಲ್ಲ, ಪ್ರತಿ ಕರ್ಮ ಮಾಡಬೇಕಾದ್ರೆ ಪ್ರತಿ ಸೆಕೆಂಡು ಕೂಡ ನೀವು ಪರಮಾತ್ಮ ಜೊತೆಗೆ ಸಂಪೂರ್ಣವಾಗಿ ಸಮರ್ಪಿತವಾದಾಗ ಭಗವಂತನ ಶಕ್ತಿ ಆಸ್ ಇಟ್ ಇಸ್ ವಿಶ್ವದ ಕಡೆಗೆ ಹೋದಾಗ ವಿಶ್ವದ ಪ್ರತಿಯೊಂದು ಕಣಗಳಿಗೂ ಕೂಡ ಪರಮಾತ್ಮನ ಶಕ್ತಿಯಿಂದ ಚಾರ್ಜ್ ಆದಾಗ ಪಂಚತತ್ವಗಳು ಕೂಡ ಪರಿವರ್ತನೆ ಆಗ್ತವೆ. ಪ್ರತಿಯೊಂದು ಆತ್ಮಗಳಿಗೂ ಕೂಡ ಆ ಶಕ್ತಿ ಹೋಗ್ಬಿಟ್ಟು ತಲುಪತ್ತೆ. ಅವಾಗ ಶಾಂತಿಯ ಅನುಭೂತಿ ಹೇಳುವಂಥದ್ದಾಗ್ತದೆ. ಈ ರೀತಿ ಸಾಕ್ಷಾತ್ಕಾರವನ್ನ ಮಾಡಲಿಕ್ಕೆ ನೀವು ನಿಮಿತ್ತರಾಗಬೇಕು. ಅದನ್ನ ಮೌಂಟ್ ಅಬುನಲ್ಲೇ ಇದ್ದೇ ಮಾಡಬೇಕು. ಸೆಂಟರ್ನಲ್ಲಿ ಇರೋರು ಮಾತ್ರ ಮಾಡ್ತಾರೆ, ನಿಮಿತ್ತ ಟೀಚರ್ಸ್ ಮಾತ್ರ ಮಾಡ್ತಾರೆ, ಪಾಂಡವರು ಮಾತ್ರ ಮಾಡ್ತಾರೆ ಅಂತಲ್ಲ. ಮನಸ್ಸಿದ್ದರೆ ಮಾರ್ಗ ಯಾರು ಬೇಕಾದ್ರೂ ಮಾಡಬಹುದು. ಅದಕ್ಕಾಗಿ ಬೇರೆ ಎಲ್ಲ ಕೆಲಸದಿಂದ, ಬೇರೆ ಎಲ್ಲ ಬಂಧನದಿಂದ ಮುಕ್ತರಾಗಿ ಮಕ್ಕಳೇ ಈ ಒಂದು ಕೆಲಸಕ್ಕೆ, ಈ ಒಂದು ಸಂಸಾರಕ್ಕೆ ಗಮನ ಕೊಡಿ. ತಮಗೆ ಗೊತ್ತು, ನೀವು ಪತಿ ಮನೇಲಿ ಇದ್ರೂ ಕೂಡ ಕೆಲವೊಂದ್ಸಲ ನಿಮ್ಮ ತಾಯಿಯ ಮನೆಯಲ್ಲಿ ಮದುವೆ ಇದ್ದಾಗ 1 ವಾರ ಹೋಗ್ಬಿಟ್ಟು ಆ ಸಂಸಾರದ ಕಡೆ ಗಮನ ಕೊಡ್ತೀರಲ್ವಾ? ಹಾಗೆ ಈ ಒಂದು ಜನ್ಮದಲ್ಲಿ ಈಶ್ವರಿ ಸಂಸಾರದ ಕಡೆ ಗಮನವನ್ನ ಕೊಟ್ಟು ನೋಡಿ. ಆವಾಗ ಗೊತ್ತಾಗತ್ತೆ ನೀವಿಷ್ಟು ಮಹಾನರು.
ಸುಮ್ಮನೆ ಬಾಬಾ ಬಾಬಾ ಅಂತ ಹೇಳೋದಲ್ಲ, ಸಮಯದ ಅನುಸಾರ ಇಂತಹ ಬೇಹದ್ದಿನ ಸೇವೆಯನ್ನ ಮಾಡ್ಲಿಕ್ಕೆ ಆದ್ಮೇಲೆ ನಿಮಿತ್ತವಾಗಬೇಕು. ಜ್ಞಾನವನ್ನ ಹೇಳಿ ಅವ್ರ ಕಿವಿಗೆ ಬಿದ್ದು ಅವರು ಅದನ್ನು ಅರ್ಥ ಮಾಡಿ ಅವರು ಯೋಗ ಮಾಡಿ ಅವರ ಅನುಭವ ಮಾಡೋದು ಯಾವಾಗ? ನಾವಿಲ್ಲಿ 25-30 ವರ್ಷ ಆದ್ರೂ ಕೂಡ ಬಾಮನದ ಕುತ್ಕೊಳ್ಳಿಕ್ಕೆ 1 ಗಂಟೆ ಆದ್ರೂ ಅನುಭವ ಆಗೋದಿಲ್ಲ. ಇನ್ನವ್ರ ಜ್ಞಾನಕ್ಕೆ ಅವ್ರ ಅನುಭವ ಮಾಡೋದು ಯಾವಾಗಾಗಿದ್ರೆ? ಪ್ರಪಂಚ ಪರಿವರ್ತನೆ ಆಗೋದು ಯಾವಾಗ? ಅಣ್ಣವ್ರೆ, ನಾವು ಜ್ಞಾನ ಹೇಳಲಿಕ್ಕೆ ಹೋದ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ 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 ನಮ್ಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಅಯ್ಯೋ, ನಮ್ಗೆ ಜ್ಞಾನ ಸರಿ ಇಲ್ವಾ ಅಂತ. ಆ ರೀತಿ ಒಂದು ವಾತಾವರಣ, ವಾಯುಮಂಡಲ ನಮ್ಮ ಮೇಲೆ ಬಂದ್ಬಿಡ್ತದೆ ಆತ್ಮೀಯರೇ. ಅದಕ್ಕಾಗಿ ಸೇಫ್ ದೃಷ್ಟಿಯಿಂದ ಮನಸ ಸೇವೆಯನ್ನ ಮಾಡಿ ಮನಸ್ಸಿನ ಗೊಂದಲವನ್ನು ತೆಗೆದುಹಾಕಿ ಆ ಮೂಲಕ ಭಗವಂತನ ಆಸ್ ಇಟ್ ಈಸ್ ಶಕ್ತಿ ಪರಿಚಯ ವಿಶ್ವದ ಸರ್ವ ಜನರಿಗೆ ಆಗ್ಬೇಕು ಅಂತ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಡ್ತಾ ಪ್ರತಿಯೊಂದು ಕರ್ಮವನ್ನ ಮಾಡ್ತಾ ಹೋಗಿ. ಈ ರೀತಿ 4 ಕಡೆಯ ಬಾಬ್ದಾದಾರ ಸಮಾನರಾಗುವಂತಹ ಆ ಲಕ್ಷ್ಯವನ್ನ ಇಟ್ಕೊಂಡಿರುವಂತ ನಿಶ್ಚಯ ಬುದ್ಧಿ ವಿಜಯ ಆತ್ಮಗಳಿಗೆ ಎಸ್ ಬಾಬರ್ ಸಮಾನ ಆಗೇ ಆಗ್ತೀವಿ. ಯಾವ್ದ್ರ ಆಧಾರದಿಂದ? ಪ್ರತಿದಿನ ನಾನು ಕರ್ಮ ಮಾಡಬೇಕಾದ ನನ್ನ ಬುದ್ಧಿಯ ಮೂಲಕ ನಾನೇನು ಆ ಯೋಗದ ಸ್ಥಿತಿಯನ್ನು ಅನುಭವ ಮಾಡ್ತಿದ್ದೇನೋ ಅದರ ಆಧಾರದ ಮೇಲೆ ನನಗೆ ನಂಬಿಕೆ ವಿಶ್ವಾಸ ಇದೆ, ನಾನು ಬಾಬ್ ಸಮಾನ ಆಗೇ ಆಗ್ತೇನೆ. ಸುಮ್ಮನೆ ಬಾಯಲ್ಲಿ ಬಾಬ್ ಸಮಾನ ಅಂದ್ರೆ ಆಗೋದಿಲ್ಲ. ಬುದ್ಧಿಯಿಂದ ಪ್ರತಿದಿನ ಆ ಒಂದು ಶಕ್ತಿಯ ಅನುಭವ, ಆ ಒಂದು ಫ್ಲೋ ಅಂತ ಹೇಳ್ತಾರೆ, ಪ್ರಮಾಣ ಅನುಭವ ಆಗ್ಬೇಕು. ಸದಾ ಹಳೆಯ ಸಂಸಾರದಲ್ಲಿ ಇರ್ತಾ ಹಳೆ ಸಂಸ್ಕಾರದಿಂದ ಹಳೆ ಸಂಸಾರದಲ್ಲಿ ಇರಿ, ಅದೇ ಹಳೆ ಸಂಸ್ಕಾರದಿಂದ ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡಬೇಕು. ನನ್ನ ಜೊತೆಲಿ ಯಾರಿದ್ದಾರೆ ಅವರೆಲ್ಲ ಆತ್ಮಗಳು. ಶರೀರ ಹೇಳೋದನ್ನ ಚೇಂಜ್ ಮಾಡಿ. ಮಾಸ್ಟರ್ ಸರ್ವಶಕ್ತಿವಾನ್, ವಿಶ್ವಕ್ಕೆ ಬೇಕಾಗಿರುವಂತ ಎಲ್ಲ ಶಕ್ತಿಯನ್ನು ಕೊಡಲಿಕ್ಕೆ ನಾನು ನಿಮಿತ್ತವಾಗಿರಬೇಕು ಅಂತ ಆತ್ಮರಿಗೆ ಸದಾ ಯಾವುದೇ ಕಾರಣದಿಂದ ಯಾವುದೇ ವಾತಾವರಣ ಇಲ್ಲಿ ಯಾವುದೇ ಸ್ವಭಾವ ಸಂಸ್ಕಾರದವ್ರು ನಿಮ್ಮ ಎದುರುಗಡೆಗೆ ಬರಲಿ, ನಿಮ್ಮ ಜೊತೆಲಿರುವಂಥವ್ರು ಬಲಹೀನ ಇರುವಂತ ಆತ್ಮಗಳಿರ್ಲಿ ಅಂತ ಆತ್ಮಗಳಿಗೂ ಕೂಡ ಸಹಯೋಗ ಕೊಡುವಂಥವ್ರು, ಪಂಚದ ಎಲ್ಲರಿಗೂ ಸಹಯೋಗವನ್ನು. ಆತ್ಮೀಯರೇ, ಸಹಯೋಗ ಕೊಡ್ಬೇಕಾದ್ರೆ ಒಂದು ವಿಷಯ ಗೊತ್ತಿಲ್ಲ, ನಿಮ್ಮ ಹತ್ರ ಅಷ್ಟು ಸ್ಟಾಕ್ ಇರ್ಬೇಕು. ನೀವೇ ಹೋಗ್ಬಿಟ್ಟು ನನಗೆ ಶಾಂತಿ ಕೊಡು ಶಾಂತಿ ಕೊಡು ಶಾಂತಿ ಕೊಡು ಅಂತ ಬೇಡ್ತಾ ಇದ್ರೆ ನೀವು ಎಲ್ಲಿಂದ ಸಹಯೋಗ ಕೊಡ್ತೀರಿ ಹೇಳಿ ನೋಡೋಣ. ಅದಕ್ಕಾಗಿ ವಿಧಿಯನ್ನು ಖಂಡಿತವಾಗಿ ನಾವು ಚೇಂಜ್ ಮಾಡಬೇಕಾಗ್ತದೆ. ಕಾರಣವನ್ನು ನೋಡ್ಬೇಡಿ, ಅವ್ರು ಯಾಕೆ ದುಃಖದಲ್ಲಿದ್ದಾರೆ, ಅವ್ರೇನ್ ತಪ್ಪು ಮಾಡಿದ್ದಾರೆ, ನಿಮ್ಗೆ ಏನ್ ನಿಂದನೆ ಮಾಡಿದ್ದಾರೆ ಅದು ಬೇಡ. ನಿವಾರಣೆ ಮಾಡುವಂತಹ ಇಂಥ ಧೈರ್ಯವಂತ ಮಕ್ಕಳಿಗೆ ಸದಾ ಬಮ್ಮ ತಂದೆಯಿಂದ ಸ್ನೇಹದ ರಿಟರ್ನ್ ತೆಗೆದುಕೊಳ್ಳುವಂತ ಕರ್ಮಯೋಗಿ ಫಲಿಸಿದ ಆತ್ಮಗಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ. ಅಂದ್ರೆ ಯಾರು ಈ ರೀತಿ ಕರ್ಮವನ್ನ ಮಾಡ್ತಾರೋ, ಸಾಧನೆಯನ್ನ ಮಾಡ್ತಾರೋ ಅಂಥವರಿಗೆ ಬ್ರಹ್ಮ ಬಾಬಾ ಅವರಿಂದ ಏನ್ ಸಿಗ್ತದಂತೆ? ಸ್ನೇಹ, ಫ್ರೆಂಡ್ಶಿಪ್ ಸಿಗ್ತದಂತೆ. ಹಾಗಿದ್ರೆ ಪ್ರಶ್ನೆ ಅನ್ನವ್ರೆ, ಬ್ರಹ್ಮ ಬಾಬಾ ಫ್ರೆಂಡ್ಶಿಪ್ ಸಿಕ್ಕಿದ್ರೆ ಹೆಂಗ್ ಗೊತ್ತಾಗ್ತದೆ? ಫ್ರೆಂಡ್ಶಿಪ್ ಸಿಕ್ಕಿದ್ದಿದ್ರೆ ಈ ನುಮಾ ಶಾಮ್ ಟೈಮಲ್ಲಿ ಬೇರೆ ಟೈಮ್ನಲ್ಲಿ ಬಾಬಾ ನಿಮ್ಗೆ ಈ ಸಮುದ್ರದಲ್ಲಿ ಕೈ ಹಿಡ್ಕೊಂಡ್ಬಿಟ್ಟು ಆಟ ಆಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಭಯ ಇರೋದಿಲ್ಲ, ನಿಮ್ ಬಾಬ್ದಾದರ ಜೊತೆಗೆ ಮಾತಾಡ್ಲಿಕ್ಕೆ ಇರೋದಿಲ್ಲ, ಹೆದರಿಕೆ ಇರೋದಿಲ್ಲ. ಯಾವಾಗ ಸ್ನೇಹಿತರಿಂದ ಇರ್ತೀವಿ, ಸರಿಸಮಾನ ಇರ್ತೀವಿ, ನಾವು ಅವ್ರ ಜೊತೆಗೆ ಭಯ ಪಡಬೇಕಂತ ಅನಿವಾರ್ಯತೆ ಅವಶ್ಯಕತೆ ಇರೋದಿಲ್ಲ. ಆದ್ಮೇಲೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಜ್ಞಾನ ಕೇಳೋದು ತುಂಬಾ ಸಹಜ. ಚೆನ್ನಾಗಿ ಅರ್ಥ ಆಯ್ತು ಅಗಣ್ಣವರೇ ಬಾಬಾ ಅಂತ ಹೇಳ್ತೀವಿ, ತಲೆ ಅಲ್ಲಾಡಿಸ್ತೀವಿ. ಆದ್ರೆ ಪ್ರಾಕ್ಟಿಕಲಿ ಮಾಡೋದು ಅಷ್ಟು ಸಹಜ ಅಲ್ಲ. ಆದರೆ ಸಾಧನೆ ಮಾಡ್ತಾ 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 ಹೋದಾಗ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ವಾಯುಮಂಡಲ ರೆಡಿ ಆಗ್ಬೇಕು ಅಂತಂದ್ರೆ ಅಷ್ಟು ನೋಡಿ. ಇವಾಗ ಒಂದು ಉದಾಹರಣೆ, ನಿಮ್ಮ ಮನೇಲಿ AC ಆನ್ ಆದ್ಮೇಲೆ ವಾಯುಮಂಡಲ ರೆಡಿ ಆಗ್ಲಿಕ್ಕೆ ಎಷ್ಟೊತ್ತು ಬೇಕು? ಕೊಳ್ತೋಗಿರೋ ಎಲ್ಲಾ ವಸ್ತು ಇದ್ದಾಗ ಅಗರಬತ್ತಿ ಹಚ್ಚಿ ಅಗರಬತ್ತಿ ವಾಸನೆ ಮಾತ್ರ ಬರಬೇಕು ಅಂತಂದ್ರೆ ಎಷ್ಟು ಅಗರಬತ್ತಿ ಹಚ್ಚಬೇಕು? ಇನ್ನು ಯೋಚನೆ ಮಾಡಿ, 3 ಲೋಕದ ವಾಯುಮಂಡಲ ಚೇಂಜ್ ಆಗ್ಬೇಕು ಅಂದ್ರೆ ನೀವು ಎಷ್ಟು ಪವರ್ಫುಲ್ ಯೋಗ ಮಾಡಬೇಕಾಯ್ತು ಅಂತ ಯೋಚನೆ ಮಾಡಿ ಸ್ವಲ್ಪ ಅದರ ಬಗ್ಗೆ ಚಿಂತನೆಯನ್ನ ಮಾಡಿ. ಓಕೆ, ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.